ಅತ್ಯಂತ ಒಂದು ಏನು ಅದಕ್ಕೆ ಹೆಸರಿಸ್ಲಕ್ಕ ಅಥವಾ ಅದನ್ನ ಹೇಳಕ್ಕ ವರ್ಣಿಸ್ಲಕ್ಕ ಶಬ್ದಗಳು ಸಾಲಕ್ಕಿಲ್ಲ. ಅಂತ ಪುಣ್ಯ ಸಂಪಾದನೆಯ ಒಂದು ಆಧ್ಯಾತ್ಮಿಕ ತುರ್ಯಾವಂತೆ ತುದಿಯನ್ನ ದಾಟಿರ್ತಕ್ಕಂಥ ಹಲವಾರು ಸಾಂದರ್ಭಿಕ ಕಥೆ ಸಂದರ್ಭಗಳನ್ನ ಅಥವಾ ಹಿಂದಿನ ಒಂದು ದಾರ್ಶನಿಕರ ಉದಾಹರಣೆಗಳನ್ನ ಹೇಳ್ತಾ ನಮ್ಮೆಲ್ಲರನ್ನ ಆಧ್ಯಾತ್ಮಿಕ ಸಾಧನೆಯ ಹಾದಿಗೆ ಕೈ ಹಿಡಿದು ಒಯ್ತಕ್ಕಂಥ ಶರಣ ಶ್ರೀಧರ್ ಮೊರಾಳೆ ಅಣ್ಣವರಿಗೆ ನಾನು ಭಕ್ತಿಯ ಶರಣಾರ್ಥಿಗಳನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನನಗೆ ಬಹಳಷ್ಟು ಜನ ಫೋನ್ ಮಾಡಿ ಅದು ಹೇಳ್ತಿರ್ತಾರ, ಅವ್ರು ಏನ್ ಹೇಳ್ತಾರ್ರಿ, ಎಷ್ಟು ತಿಳ್ಕೊಂಡಾರ, ಅವ್ರು ಎಲ್ಲೇವ್ರಿ, ಏನ್ ಕಲ್ತಾರ, ಏನದಾರ ಅವರು ಅಂತ ಹೇಳಿ ಕೇಳ್ತಿರ್ತಾರ. ಅದಕ್ಕ ಅವರ ಜ್ಞಾನಕ್ಕೆ ಅವರೇ ಸಾಧಿ ಅಂತ ಹೇಳಿ ನಾನು ಮತ್ತೆ ಹೇಳ್ತಾ ಇರ್ತೀನಿ. ಇಂಥ ಒಂದು ಜ್ಞಾನದ ಊಟವನ್ನ, ಜ್ಞಾನದ ಸವಿದೂಟವನ್ನ ಪಡಿಸ್ತಕ್ಕಂಥ ಇಲ್ಲಿ ಯಾಕ ಅವರನ್ನ ನಾ ಹೇಳ್ತೀನಿ ಅಂದ್ರೆ, ಎಲ್ಲೆಲ್ಲಿ ಒಳ್ಳೇದಿರ್ತದಲ್ಲ ಅದೆಲ್ಲವನ್ನ ತಿಳ್ಕೊಳ್ಳೋದು ನಮ್ಮೆಲ್ಲರ ಒಂದು ಮಹದಾಶೆ ಅಥವಾ ಅಂತ ಒಂದು ಹೃದಯವಂತಿಕೆ ನಮ್ಮಲ್ಲಿ ಇರಬೇಕು. ಕೇವಲ ಒಂದು ಹೃದಯ ತಿಳ್ಕೊಂಡು ಹೃದಯ ಸತ್ಯ ಅಂತಲ್ಲ, ಎಲ್ಲೆಲ್ಲಿ ಸತ್ಯ ಘಟನೆಗಳು ನಡೆದಿರ್ತಾವೆ, ಎಲೆ ಮರಿ ಕಾಯಿಯಂತೆ ಹಲವಾರು ಜನರು ಈ ಸತ್ಯ ದರ್ಶನ ಸಲುವಾಗಿ ತಮ್ಮ ಜೀವನವನ್ನೇ ಮುಳುಪಾಡಿಟ್ಟಿರ್ತಾರೆ. ಎಲ್ಲರನ್ನ ಅವ್ರು ಏನ್ ಮಾಡ್ತಿರ್ತಾರಂದ್ರ ಎಲ್ಲೆಲ್ಲಿದೋ ಹುಡುಕಿ ತಂದು ಅಂತವರ ಜೀವನ ದರ್ಶನವನ್ನ ನಮ್ಮೆಲ್ಲರಿಗೆ ಮಾಡಿಸ್ತಾ ಇರ್ತಾರ. ಆ ದರ್ಶನವನ್ನ ಕೇಳುವುದು ನಮ್ಮೆಲ್ಲರಿಗೆ ಒಂದು ಸೌಭಾಗ್ಯದ ಕ್ಷಣಗಳು ಅಂತ ಹೇಳಿ ಹೇಳ್ತಾ, ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಈ ಶರಣ ತಂದೆ ತಾಯಿಗೂ ನಾನು ಬಹಳಷ್ಟು ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದ್ರೆ ಪ್ರತಿನಿತ್ಯ ಇದರ ಸಲುವಾಗಿ ಒಂದು ತಾಸು ನೀವೆಲ್ಲರೂ ಬಂದು ಈ ವೇದಿಕೆ ಒಳಗೆ ಸೇರೋದ್ರಿಂದ ಈ ವೇದಿಕೆ ಏನಾಗ್ಲತ್ತಂದ್ರೆ ಯಶಸ್ವಿ ಆಗಕ್ಕೆ ಸಾಧ್ಯ ಆಗ್ತದ. ನೀವೆಲ್ಲ ಅಂದ್ರೆ ಈ ವೇದಿಕೆ ಯಶಸ್ವಿ ಆಗಂಗಿಲ್ಲ. ಅದಕ್ಕೆ ಮೊದಲು ನಿಮ್ಮೆಲ್ಲರಿಗೆ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ನಾಡಿನ ಎಲ್ಲ ಶರಣ ಬಂಧುವಿನರಿಗೆ ನಾನು ಶರಣಾರ್ಥಿಗಳನ್ನ ಧನ್ಯವಾದಗಳನ್ನ ಅರ್ಪಿಸಿ, ಎಲ್ಲರೂ ದಯವಿಟ್ಟು ಮೈಕ್ಗಳನ್ನ ಈಗ ಕಡಿಮೆ ಆಗ್ಯದ, ಮೈಕ್ ಆನ್ ಮಾಡೋದು ಕಡಿಮೆ ಆಗ್ಯದ. ಇನ್ನಷ್ಟು ಶಾಂತ ರೀತಿಯಿಂದ ನಾವೆಲ್ಲರೂ ಈ ಚಿಂತನೆ ಒಳಗೆ ಸಹಭಾಗಿ ಆಗ್ಲಿಕ್ಕೆ ನೀವೆಲ್ಲರೂ ಸಹಕರಿಸ್ರಿ ಅಂತ ಹೇಳಿ ಹೇಳ್ತಾ, ಈಗ ಅಣ್ಣವರು ತಮ್ಮ ಉಪನ್ಯಾಸವನ್ನ ಪ್ರಾರಂಭ ಮಾಡಬೇಕು. ನಾಳೆ ಒಂದು ದಿವಸ ಚಿಲ್ಲಿ ಅಪ್ಪಾಜಿಯವರ ಉಪನ್ಯಾಸ ಇರ್ತೈತಿ. ಮತ್ತೆ ನಾಳೆ ಶೂನ್ಯ ಸಂಪಾದನೆ ಮುಂದುವರಿತದೆ. ನಾಳೆ ನಮ್ಮದು 300 ಸಂಚಿಕೆಗಳನ್ನ ಮುಡ್ತಾ ಇದೆ ಈ ವೇದಿಕೆ. ಎಲ್ಲರಿಗೂ ಶರಣಾರ್ಥಿಗಳು, ಧನ್ಯವಾದಗಳು. ಗುರುವೇ ಸರ್ವಲೋಕಾನ ವಿಸಜೆ ಭವರೋಗಿ ವಿಧಯೇ ಸರ್ವಧ್ಯಾಯ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀ ಗುರುಂ ಪರಮಾನಂದಂ ವಂದೇ ಸ್ವಾನಂದ ವಿಗ್ರಹ ಯಶ ಸಾಹಿತ್ಯ ಮಾತ್ರೇನ ಚಿದಾನಂದಾಯಿತೇ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಚನ್ನಬಸವೇಶ್ವರಾಯ ನಮಃ. ಓಂ ಶ್ರೀ ಗುರು ಪ್ರಭುಸ್ವಾಮಿಯೇ ನಮಃ. ಹಿಂದೆ ತ್ರಿಮೂರ್ತಿಗಳು ಮೊದಲಾದ 780 ಅಮರ ನಂತರ ಅಸಂಖ್ಯಾತ ಶರಣ ಶ್ರೀಪಾದಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಶಾಂತಸ್ಮರಣೀಯರಾಗಿದ್ದ ಪರಮ ಪೂಜ್ಯರು, ನಿರಂಜನ ಶರಣರು, ಯೋಮಕ ಪರಮ ಗುರುದೇವರಾಗಿರ್ತಕ್ಕಂತಹ ಪರಮ ಪೂಜ್ಯ ಅಲ್ಲಮ ಪ್ರಭುದೇವರ ಶ್ರೀಪಾದಗಳನ್ನು ಎಲ್ಲ ಮಸ್ತಕದ ವೇದನೆಗಳನ್ನು ಮಾಡಿಕೊಂಡು ತತ್ಸ್ವರೂಪರೇ ಆಗಿರ್ತಕ್ಕಂತಹ ಮಹಾಯೋಗಿ, ಶಿವಯೋಗಿ, ಭಕ್ತಿ ಭಾತಾರಿ ತನ್ನೆಲ್ಲವನ್ನ ಪ್ರಭುದೇವರ ಶ್ರೀಪಾದಕ್ಕೆ ಅರ್ಪಿಸಿ ಎಲ್ಲವನ್ನ ಕಳ್ಕೊಂಡು ಪೂರ್ಣ ಭ್ರಷ್ಟರಾದಂತಹ ಮಹಾಶಿವಯೋಗಿ ಶ್ರೀ ಸಿದ್ದರಾಮನ ಶ್ರೀಪಾದಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ, ಅವರೀರ್ವರ ಒಂದು ಆಧ್ಯಾತ್ಮಿಕದ ಸಾಧನೆಯ ಪರಾಕಾಷ್ಠೆಯ ಒಂದು ವಚನ ಒಂದು ಸರಣಿಯನ್ನು ನಾವು ನೋಡಾಕತ್ತೇವೆ. ಇದು ನಮಗೆ ಸಂಪಾದನೆ ಮಾಡಿಕೊಟ್ಟವ್ರು ಯಾರಪ್ಪ ಅಂತಂದ್ರೆ, ಅವರು ಕೂಡ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಶಿವಗಣ ಪ್ರಸಾದಿ ಮಹಾದೇವ ಇದ್ದರು. ಅವರು ಇದನ್ನು ಸಂಪಾದನೆ ಮಾಡ್ಯಾರ. ಅವರ ಕ್ರಮವನ್ನೇ ಹಿಡ್ಕೊಂಡು ಅನೇಕ ಮಂದಿ, ಒಂದು 4 ಜನ ಈ ಶೂನ್ಯ ಸಂಪಾದನೆಯನ್ನ ಅದನ್ನು ವಿಸ್ತರಿಸ್ಯಾರ. ಅವರೆಲ್ಲರ ಶ್ರೀಪಾದಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ
ಪ್ರತಿಪಾದನೆ ಚಿಂತನೆಯಲ್ಲಿ ಭಾಗಿಯಾಗಿರುವ ಸರ್ವ ಪೂಜ್ಯರಿಗೂ ಶರಣಾರ್ಥಿಗಳನ್ನು ಹೇಳಿ ನಿನ್ನಿನ ದಿನ ಕೆಲವು ಸಿದ್ಧರಾಮರ ವಚನಗಳನ್ನು ನೋಡಾಕ್ತಿದ್ದೀವಿ. ಅದನ್ನೇ ಇವತ್ತು ಮತ್ತೆ ಮುಂದುವರೆದು ಸಿದ್ದರಾಮ ಶರಣರು ಹೇಳ್ತಾರೆ. ಅಂಗ ಬಳಿದು ನಿಂದವನೆಂದು ನಾನರಿ, ಘನಲಿಂಗದಲ್ಲಿ ಸಲೆ ಸಂದವನೆಂದು ನಾನರಿ, ಆವ ವೇಷದಲ್ಲಿ ಬಂದು ನಿಂದ ಠಾವನರಿಗೆ, ಕ್ರೋಧವೆಂಬ ಸಂಸಾರದ ಸಾಗರದಲ್ಲಿ ಸಾಧನೆಯ ಮಾಡದಲ್ಲಿ ಪ್ರಭುದೇವರ ಸುಳುಹು ಘಟಿತವಾಯಿತು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಬಹಳ ಅದ್ಭುತ ಒಂದು ಸೂಚನೆ ಇದು. ಏನಂತಾರೆ ಇಲ್ಲೇ ಸಿದ್ಧರಾಮ ಶಿವಯೋಗಿಗಳು ಅಂತಂದ್ರೆ, ಅಂಗ ಒಳಿದು ನಿಂದವನೆಂದು ನಾನರಿಯೆ. ಅಲ್ಲಮ ಪ್ರಭುದೇವರನ್ನ ಕುರಿತವಷ್ಟು ಮಾತಾಡಕ್ತಾರೆ. ಇವ್ರು ಹೇಗಿದ್ದಾರಪ್ಪ ಅಲ್ಲಮ ಪ್ರಭುದೇವರು ಅಂತಂದ್ರೆ, ಅಂಗ ಒಳಿದು ನಿಂದವ. ಅಂಗ ಒಳಿದು ನಿಂದವ ಅಂತಂದ್ರೆ ಅವರಿಗೆ ಒಂದಿಷ್ಟು ಶರೀರ ಭಾವಿಲ್ಲ. ಯಾರಿಗೆ? ಅಲ್ಲಮ ಪ್ರಭುದೇವರಿಗೆ ಶರೀರ ಭಾವವೂ ಇಲ್ಲ. ಇನ್ನೊಂದಿಷ್ಟು ಸಾಧನೆಯ ಇಷ್ಟು ಮುಂದುವರೆದಿತ್ತಂತಂದ್ರೆ ಅವರ ಶರೀರ ಸಂಪೂರ್ಣ ಯೋಗ ಕಾಯ ಅಂತ ಹೇಳ್ತಾರೆ. ಪೂರ್ಣ ಯೋಗವೇ ಅವರ ಕಾಯ. ಅಂಗವಳಿನಿಂದವರು ನಾವು ಬಹಳ ಜನರನ್ನು ನೋಡೇವಿ. ಅಂದ್ರೆ ಏನು? ದೇಹ ಭಾವವನ್ನು ಬಿಟ್ಟಂತ ಮಹಾಪುರುಷರನ್ನ ನೋಡೇವಿ. ದೇಹವನ್ನೇ ಯೋಗವನ್ನಾಗಿ ಮಾಡಿದಂಥವ್ರು, ಯೋಮಕಾಯರಾದವರು ಎಲ್ಲೋ ಅಪರೂಪರು. ಕಾಯವನ್ನೇ ಯೋಮವನ್ನಾಗಿ ಮಾಡೋದು ಅಂದ್ರ ಈ ಪೃಥ್ವಿಯ ಈ ಭೂತತ್ವ ಪ್ರಧಾನವಾಗಿರ್ತಕ್ಕಂಥ ಈ ಸ್ಥೂಲ ಶರೀರದಲ್ಲಿ ಅಷ್ಟು ತತ್ವಗಳನ್ನ, ಭೂ, ಜಲ, ಅಗ್ನಿ, ವಾಯು, ಇಷ್ಟು ತತ್ವಗಳನ್ನ, ಆ ಆಕಾಶವನ್ನ ಪರಮಯೋಮದಲ್ಲಿ ಲಯ ಮಾಡಿ ಪರಮಯೋಮ ಸ್ವರೂಪವಾಗಿ ನಿಂತಿರೋದು ಅಷ್ಟು ಸುಲಭ ಸಾಧ್ಯ ಆಗಲಿಲ್ಲ. ಭೌತಿಕ ಶರೀರವನ್ನೇ ಯೋಮ ಕಾಯವನ್ನಾಗಿ ಮಾಡುವಂತ ಸಾಮರ್ಥ್ಯ ಅದು ಎಲ್ಲೋ ಅಲ್ಲಮ ಪ್ರಭುದೇವರಂತವ್ರಿಗೆ ಒಬ್ಬೊಬ್ಬರಿಗೆ ಸಾಧ್ಯದಲ್ಲಿ. ಅಲ್ಲಮ ಪ್ರಭುದೇವರಂತವರು ಅವರ ಗುರುಗಳಾಗಿರ್ತಕ್ಕಂತಹ ಗುಹೇಶ್ವರ ಏನ ಕರೀತೇವಲ್ರಿ, ಆ ಕವಿಯೊಳಗ ನೆಲೆನಿಂತಿರ್ತಕ್ಕಂಥ ಅನುಪಮ ಶಿವಯೋಗಿಯಾಗಿರುವ ಅವರ ಪೂಜ್ಯ ಗುರುಗಳು ಇವರೆಲ್ಲ ಯೋಮಕಾಯರು. ಇಂತಹ ಯೋಮಕಾಯ ನೀನು ಅಂತ ನಾನು ಅರಿಯೆ. ಈ ಮಾತನ್ನು ಯಾರು ಹೇಳಕತ್ತಾರ? ಸಿದ್ದರಾಮ ಹೇಳ್ತಾರ. ಅಂಗವಳಿದು ನಿಂದವನೆಂದು ನಾನರಿಯೆ. ಕಡೆನೆ ಮಾತಾಡ್ತಾರೆ. ಘನಲಿಂಗದಲ್ಲಿ ಸಲೆ ಸಂದವನೆಂದೂ ನಾನು. ನೀವು ಹೇಗಿದ್ದೀರಿ ಪ್ರಭುದೇವರೇ ಅಂತಂದ್ರ, ಘನಲಿಂಗದಲ್ಲಿ, ಘನ ಅಂದ್ರೆ ವ್ಯಾಪಕವಾಗಿರುವಂತಹ, ಲಿಂಗ ಅಂತಂದ್ರೆ ಪರಬ್ರಹ್ಮ ಚೈತನ್ಯ, ವ್ಯಾಪಕವಾಗಿರುವ ಪರಬ್ರಹ್ಮ ಚೈತನ್ಯದಲ್ಲಿ ಸಲೆ ಸಂದವ ಅಂದ್ರ ಚೆನ್ನಾಗಿ ಬೆರೆತವ, ಪೂರ್ಣ ಪ್ರಮಾಣದಲ್ಲಿ, ಒಂದಿಷ್ಟು ಭಿನ್ನತೆ ಇಲ್ಲ, ಪೂರ್ಣ ಪರ ವಸ್ತುವಿನಲ್ಲೇ ಬೆರೆತವ. ನದಿ ಹೋಗಿ ಸಾಗರವನ್ನ ಸೇರಿದ್ರೆ ಹೆಂಗೆ ಸಾಗರವೇ ಆಗಿರ್ತದ ನೋಡ್ರಿ, ಹಾಗೆ ಆ ಅಲ್ಲಮ ಪ್ರಭುದೇವರು ಆ ಘನ ವ್ಯಾಪಕವಾಗಿರ್ತಕ್ಕಂಥ ಆ ಚಿನ್ಮಯ ಪರವಸ್ತುವಿನಲ್ಲೇ ಸಲಹೆ ತಂದವರು. ನೀವು ಹೀಗಿದ್ದೀರಿ ಅನ್ನೋದನ್ನು ಕೂಡ ನಾನು ಅರಿಯೆ. ನೀವು ಯೋಮಕಾಯರು, ಅಂಗ ಒಳಿದು ನಿಂದ ಒಂದಿಷ್ಟು ನಿಮಗೆ ದೇಹ ಭಾವ ಇಲ್ಲ ಅನ್ನೋದು ನಾನು ತಿಳ್ಕೊಂಡಿಲ್ಲ. ಆ ಪರಬ್ರಹ್ಮ ವಸ್ತುವಿನಲ್ಲೇ ಪೂರ್ಣ ಬೆರೆತಂತ ಮಹಾತ್ಮರಪ್ಪ ನೀವು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ, ನಾನರಿಗೆ. ಇನ್ನೊಂದು ಮಾತನ್ನು ಹೇಳ್ತಾರಲ್ಲ, ಆವ ವೇಷದಲ್ಲಿ ಬಂದು ನಿಂದ ಧಾವನರಿಗೆ. ನೀವು ಹೆಂಗ್ ಬಂದಿರಿ? ಈಗ
ಅದು ಕೂಡ ನನಗೆ ಗೊತ್ತಿಲ್ಲ. ಯಾವ ವೇಷದಲ್ಲಿ ಅಂತಂದ್ರೆ ನೀವು ಪರವಸ್ತುವೇ ನಿರ್ಗುಣ ನಿರಾಕಾರ ರೂಪದವರೇ ಇದ್ದೀರೋ, ಏನು ಸಗುಣ ಸಾಕಾರ ರೂಪವಿದ್ದೀರೋ, ಅಥವಾ ನನ್ನನ್ನು ಪರೀಕ್ಷೆ ಮಾಡೋ ಸಲುವಾಗಿ ಯಾವ ವೇಷದಿಂದ ಬಂದಿದೆ, ಯಾವ ರೀತಿ ನೀವು ಇಲ್ಲಿ ಆಗಮಿಸಿದ್ದೀರಿ, ಇಲ್ಲಿ ಬಂದ ನೀವು ನೆಲೆ ನಿಂತಿರಲ್ಲ, ಈ ರೀತಿಯನ್ನ ಈ ಬಗೆಯನ್ನ ನನಗೆ ತಿಳ್ಕೊಳಕ್ ಆಗ್ತಾ ಇಲ್ಲ. ತಮ್ಮ ಸ್ವರೂಪವನ್ನು ಕೂಡ ಅವ್ರು ಹೇಳ್ತಾರೆ. ನಾನು ಹೇಗಿದ್ದೆ, ಕ್ರೋಧವೆಂಬ ಸಂಸಾರದ ಸಾಗರದಲ್ಲಿ. ನಾನು ಹೇಗಿದ್ದೆ, ಕ್ರೋಧವೆಂಬ ಸಂಸಾರದ ಸಾಗರದಲ್ಲಿ ಸಾಧನೆಯ ಮಾಡಲಾಗಿ. ಕ್ರೋಧ ಅನ್ನೋ ಸಂಸಾರದ ನಾನಿದ್ದೆ, ಅಲ್ಲಿ ಸಾಧನೆಯನ್ನ ಮಾಡಿದ್ದಕ್ಕಾಗಿ ಮಾಡಲಾಗಿ ಪ್ರಭುದೇವರ ಸುರುಹು ಅಘಟಿತವಾಯಿತು. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಅಲ್ಲೇ ಪ್ರಭುದೇವರ ಸ್ವರೂಪ ಏನದಲ್ಲ, ಅಲ್ಲೇ ಅಘಟಿತವಾಯಿತು, ಅಲ್ಲೇ ಪ್ರಕಟ ಆಯ್ತು ಅಂತ. ನನಗದು ಪ್ರಕಟ ಆಯ್ತು, ಸಾಧ್ಯ ಆಯ್ತು ಅಂತ ಕಪಿಲ ಸಿದ್ಧಮಲ್ಲಿಕಾರ್ಜುನ ಅಂತಾರೆ. ತಮ್ಮ ವೈಯಕ್ತಿಕ ಸಾಧನೆಯನ್ನು ಕೂಡ ಹೇಳ್ತಾರೆ. ಅವರ ಸ್ವರೂಪವನ್ನ ತಿಳ್ಕೊಳಕ್ ಆಗಿಲ್ಲ ಅನ್ನೋದು ಕೂಡ ಅವರಲ್ಲಿ ಹೇಳ್ತಾರೆ. ಅತ್ಯಂತ ಪ್ರೀತಿಯಿಂದ ಹೇಳಿದ್ರು ಅಲ್ಲಮ್ಮ ಪ್ರಭುದೇವರು. ಏನಂತಂದ್ರ, ಈಗ ನಿನ್ನ ಸುಖ ಸಮಾಧಿಯ ತೋರಬಾರ ಸಿದ್ದರಾಮಯ್ಯ ಅಂತಾರೆ. ಹೌದ್ರಿ, ನಾವೆರಡು ಮೂರು ವಚನಗಳಿಂದ ಹೇಳಿದ್ರು ಅವರು. ನಾನು ಏನಾಗೀನಿ, ನಿನ್ನ ಅರಿವಿಂಗೆ ಅಚ್ಚಾಗಿ ಆಚಾರಕ್ಕೆ ಆಗಿ ನಮ್ಮ ಗುಹೇಶ್ವರನು ನಿನ್ನ ಕೈ ವಶಕ್ಕೆ ಒಳಗಾದನು, ನಿನ್ನ ಸುಖ ಸಮಾಧಿಯ ತೋರುಬಾರ ಸಿದ್ದರಾಮಯ್ಯ ಅಂತೇಳಿ ಅವ್ರು ಹೇಳಿದಾರೆ. ಹೀಗಾಗಿ ಅವ್ರನ್ನ ಕರ್ಕೊಂಡು ಹೋಗಿ ಈಗ ಅವ್ರ ಪಾದ ಪೂಜೆಯನ್ನು ಮಾಡ್ತಾರೆ. ಯಾರು ಪಾದ ಪೂಜೆ ಮಾಡಿದ್ರು ಅದು ಬಹಳ ಮುಖ್ಯ ಅದ. ನಾವು ನೀವು ಮಾಡೋ ಪಾದ ಪೂಜಾ ಬೇರೆ, ಶಿವಯೋಗಿಗಳು ಮಾಡೋ ಪಾದ ಪೂಜೆನ ಬೇರೆ. ಹೆಂಗಿರುತ್ತ ನೋಡ್ರಿ ವಿಶಿಷ್ಟ. ಇದು ಸಂಪೂರ್ಣ ಸಾಧನ. ಏನ್ ಹೇಳ್ತಾರಂತಂದ್ರೆ, ಅಯ್ಯ ಅಯ್ಯ ನೀವು ಬಾರದಿದ್ದರೆ ಅಂತೂ ಹಂಬಲಿಸುತ್ತಿದ್ದೆ. ಪರಮಾತ್ಮನೇ, ಪ್ರಭುವೇ, ನೀವು ಬಾರದಿದ್ದರೆ, ನೀವು ಬಂದಿರ್ಕಿಲ್ಲ, ಅವಾಗ ಅಂತೂ ಹಂಬಲಿಸುತ್ತಿದ್ದೆ. ಇಲ್ಲಿವರೆಗೆ ತಾವೆಲ್ಲ ವಚನಗಳನ್ನ ಕೇಳಿದಿರಿ. ಯಾವ ರೀತಿಯಾಗಿ ಅವರು ಪ್ರಾರ್ಥನೆಯನ್ನ ಮಾಡಿದ್ರು, ತಮ್ಮ ಮನಸ್ಸನ್ನ, ತಮ್ಮ ಭಾವವನ್ನ, ತಮ್ಮ ಸರ್ವಸ್ವವನ್ನ ಪ್ರಭುದೇವರ ಶ್ರೀಪಾದಕ್ಕೆ ಅರ್ಪಿಸಿ ಹಂಬಲ ಅಂತಂದ್ರ ತಳಮಳವನ್ನ ವ್ಯಕ್ತಪಡಿಸಿದ್ರು. ಅದೆಲ್ಲ ನಾವು ಹಿಂದೆ ನೋಡ್ಕೊಂಡು ಬಂದೇವಿ. ಅದ ಮಾತನ್ನ ಹೇಳಕತ್ತಾರೆ ಈಗ ಅವರು. ಅಯ್ಯ ಅಯ್ಯ ನೀವು ಬಾರದಿದ್ದರೆ ಅಂತೂ ಅಂದ್ರೆ ಹಿಂದೆ ಹೇಳಿದ ಪ್ರಕಾರ ಹಂಬಲಿಸುತ್ತಿದ್ದೆ. ನೀನೆನ್ನ ಹಂಬಲ ಕೇಳಿ ಕರುಣದಿಂದ ಘೋರನೆ ಬಂದರೆ. ಯಾವಾಗ ನನ್ನ ಹಂಬಲವನ್ನ ಕೇಳಿ, ಹಂಬಲ ಅಂತಂದ್ರ ಇಲ್ಲಿ ವಾಕ್ಯದಿಂದ ಬರುವಂತ ಶಬ್ದಗಳಲ್ಲವು, ಹೃದಯದ ಅಂತರಾಳದಿಂದ ಬಂದಂತದ್ರಿ. ಪರಮಾತ್ಮನಿಗೆ ಕೇಳೋದು ನಮ್ಮ ವೈಖರಿ ವಾಣಿಯ ನಾವು ಎಂದು ಕೇಳುವುದಿಲ್ಲ. ಅದನ್ನ ನಾವು ತಲೆಗೆ ತೆಗೆದು ಬಿಡ್ಬೇಕ್ರಿ. ನಾನೇನು ಸಾವಿರಾರು ಸ್ತೋತ್ರಗಳನ್ನ ಹೇಳ್ತೀನಿ, ಸ್ತುತಿ ಗೀತೆಗಳನ್ನ ಹೇಳ್ತೀನಿ ಅಂದ್ರೆ ಅವ ಮೆತ್ತಾನ ಅಂದ್ರೆ ಹಂಗೇನಿಲ್ಲ. ಅವ ಬಯಸೋದೇನು, ನಿಮ್ಮ ಹೃದಯ ಎದಕ್ಕೆ ಹಂಬಲಿಸ್ತದ. ಹೌದಿಲ್ರಿ, ಭಗವಂತ ಪ್ರಕಟ ಆದಂತ ತಿಳ್ಕೊರಿ ನಮ್ಮ ಮುಂದ. ಅವಾಗ ನನ್ನ ಹೃದಯ ಯಾವುದೋ ವಸ್ತುವಿಗಾಗಿ ಹಂಬಲಿಸ್ತದನೋ, ಏನು ಭಗವಂತನಿಗೆ ಹಂಬಲಿಸ್ತದನೋ. ಎಷ್ಟು ಜನ ಇದ್ದಾರೆ ಎಂತೆಂತವ್ರಿ, ನನಗದು ಬೇಕು ಇದು ಬೇಕು ಅಂತ ಸಾಕ್ಷಾತ್ ಭಗವಂತ ಮುಂದೆ ನಿಂತಾಗ ಬೇರೆ ಬೇರೆ ವಸ್ತುಗಳನ್ನ ಕೇಳಿ ನಾಶ ಆದವನ್ನೇ ಬಹಳ ಮಂದಿ ಇದ್ದಾರೆ. ವೇದವ್ಯಾಸರು ಅದನ್ನೆಲ್ಲ ದಾಖಲೆ ಮಾಡ್ಯಾರ ಪುರಾಣಗಳಲ್ಲಿ. ಹೌದು, ಎಂತೆಂತ ರಾವಣ, ಎಂತ ಭಾರತ ತಪಸ್ವಿಗಳಲ್ಲಿ ತಪಸ್ಸನ್ನ ಮಾಡಿದ್ರು, ಸ್ತುತಿ ಗೀತೆಗಳನ್ನ ಹಾಡಿದ್ರು. ರಾವಣ ಬಹಳ ದೊಡ್ಡ ಸಂಗೀತಜ್ಞ. ಅವ ಹೇಳಿದ್ದ ತಾಂಡವ ಸ್ತೋತ್ರವನ್ನ ಎಲ್ಲರೂ ಹೇಳ್ತಾರೆ. ರಾವಣ ಹೇಳಿದ ತಾಂಡವ ಸ್ತೋತ್ರನೇ ಅದು.
ಹಂಗ ಅಷ್ಟು ಸ್ತೋತ್ರ ಮಾಡಿ ಸಾಕ್ಷಾತ್ ಶಿವ ಹೊಲದ ಬಳಕ ಅವ ಕೇಳಿದ್ದೇನ್ರಿ. ಹೌದಿಲ್ರಿ? ಶಿವನಿಂದ ನೀ ಸಿಕ್ಕಿಯಲ್ಲಪ್ಪ, ಏನ್ ಸಿಕ್ಕ ಬಳಕ ಅವನ್ನ ಕೇಳಬಹುದಾಗಿತ್ತಲ್ಲ, ಅದನ್ನ ಕೇಳಿಲ್ಲ. ಅವ ಏನೋ ಕೇಳ್ಬಿಟ್ಟ, ಕತಿ ಗೊತ್ತದ. ಹಂಗ ನಮ್ಮ ಹೃದಯದ ಹಂಬಲ ಯಾಕಂದ್ರೆ ಇದ್ರ ಬಹಳ ಮುಖ್ಯ ಇರ್ತದ್ರಿ. ನಮ್ಮ ಹೃದಯ ಯಾವುದನ್ನ ಹಂಬಲಿಸ್ತದ ಅದರಂತೆ ಶಿವ ಬರ್ತಾನಷ್ಟೇ. ವಸ್ತುವಿಗಾಗಿ ಹಂಬಲಿಸಕತ್ತಿತ್ತಂತಂದ್ರೆ ವಸ್ತು ಸಿಗ್ತದ್ರಿ. ಈಗದ್ರಾಗ ಏನು ಎಣ್ಣೆ ಮಾತೇ ಇಲ್ಲ. ಹಣಕ್ಕಾಗಿ ಹಂಬಲಿಸಕತ್ತಿತ್ತಂತಂದ್ರೆ ಹಣ ಸಿಗ್ತದ. ಗೌರವ ಪದವಿಗಳಿಗಾಗಿ ನನ್ನ ಹೃದಯ ಹಂಬಲಿಸಕತ್ತಿತ್ತಂತಂದ್ರ ಅದು ಸಿಗ್ತದ್ರಿ. ದೇವನಿಗಾಗಿ ಹಂಬಲಿಸಕತ್ತಿತ್ತಂತಂದ್ರೆ ಇಲ್ಲಿ ಬಹಳ ಚಂದ ಮಾತನ್ನ ಪರಿಷದವರು, ನೀನೆಲ್ಲ ಹಂಬಲ ಕೇಳಿ ಏ ಪರಮಾತ್ಮನೇ, ನನ್ನ ಹಂಬಲ ಹೃದಯದ ಏನೊಂದು ಹಂಬಲ ಅದಲ್ಲ ಅದನ್ನ ನೀ ಕೇಳಿ ಹ್ಯಾಂಗ ಬಂದಿ? ಕರುಣದಿಂದ ಭೋರ್ರನೇ ಬಂದರೆ. ಭೋರ್ರನೇ ಬರೋದಂತಂದ್ರೆ ಏನು? ಆಗಿಂದ ಭಗವಂತ ಬಹಳ ಲೇಟ್ ಮಾಡಂಗಿಲ್ರಿ. ಬಹಳ ಅವನಷ್ಟು ಸಮೀಪ ಯಾರಿದ್ದಾರೆ ಹೇಳ್ರಿ ಬರೋದು? ಅವನಷ್ಟು ಸಮೀಪ ಜಗತ್ತಿನ ಯಾವ ವಸ್ತುನೂ ಇಲ್ಲ, ಯಾರೂ ಇಲ್ಲ. ಅಷ್ಟ ಸಮೀಪದಾನ ನನಗವ, ನಮ್ಮೆಲ್ಲರಿಗೂ. ಎಲ್ಲಿದ್ದಾನ ಭಗವಂತ? ಆ ಜೀವನೊಳಗೆ ಶಿವ ಇದ್ದಾನಲ್ಲ, ಹೌದಲ್ರಿ? ಅದ ನನ್ನೊಳಗನೇ ಶಿವ ಇದ್ದಾನಲ್ಲ, ಎಷ್ಟು ಸಮೀಪ. ಬರೇ ಅಂತರ ಮುಖ ಆದ ಸಾಕು ಅವನ ದರ್ಶನ, ಹೌದಲ್ರಿ? ಅಷ್ಟು ಸಮೀಪ. ಎಷ್ಟು ದೂರ ಕೂತಲ್ರಿ ಅವ? ತದ್ದೂರೇ. ಅವನಷ್ಟು ದೂರನೂ ಯಾರಿಲ್ಲ, ಅವನಷ್ಟು ಸಮೀಪನೂ ಯಾರಿಲ್ಲ, ಅವನಷ್ಟು ದೂರನೂ ಯಾರಿಲ್ಲ. ಅವ ಬಯಸೋದು ಹೃದಯದ ಹಂಬಲ. ನನ್ನ ಹೃದಯ ಯಾವುದಕ್ಕಾಗಿ ಹಂಬಲಿಸ್ತದ ಅದು ಗೊತ್ತಾಗೋದಿಲ್ಲ. ಏನ್ ಶಿವ ಏನು ಕಿವುಡದನ? ಏನ್ ಮಳ್ಳದನು? ಎಲ್ಲರನ್ನು ಮಳ್ಳನ್ನು ಮಾಡಬಹುದು, ಶಿವನನ್ನ ಮಳ್ಳನ್ನು ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಎಲ್ಲ ಗೊತ್ತಿರ ಅವನಿಗೆ. ಸರ್ವಜ್ಞನಾದಂತ ಶಿವನಿಗೆ, ಆ ಪರಮಾತ್ಮನಿಗೆ ಎಲ್ಲವೂ ಗೊತ್ತಿರ್ತದ್ರಿ. ಏನು ಮೋಸ ಮಾಡಕ್ ಬರುದಿಲ್ಲ. ಹಿಂಗಾಗಿ ಅವ ಹೃದಯದ ಹಂಬಲವನ್ನು ಕೇಳ್ತಾನ. ಅವನಿಗಾಗೆ ಅದು ಮಾಡಾಕಿರ್ತಿರ್ತದೆ. ನೋಡ್ರೆ ಒಂದು ಕತ್ತಿ ನೆನಪಾಗ್ತದ್ರಿ. ನಮ್ಮ ಪ್ರಾಚೀನರು ಶಿವಪುತ್ರ, ಬಹುಶಃ ಶಿವಪುತ್ರ ಸಂಬಂಧ ಕಾಣ್ತದ್ರಿ. ಅವ್ರೇನ್ ಹೇಳಿದ್ರಂತಂದ್ರ, ಒಬ್ಬ ಶಿವ ಪೂಜೆ ಮಾಡಕ್ ಕೂತಿದ್ದಂತ ಇಲ್ಲೇ ಮನೆಯೊಳಗ. ಶಿವ ಪೂಜೆ ಮಾಡ್ಕೊಂತ ಕೈಯೊಳಗ ಇಷ್ಟಲಿಂಗವನ್ನು ಇಟ್ಕೊಂಡು ಅದಕ್ಕೆ ಹೂಗಳನ್ನ ಎಸ್ತಾ ಧೂಪ ದೀಪ ನೈವೇದ್ಯವನ್ನ ಮಾಡ್ತಾ ಓಂ ನಮಃ ಶಿವಾಯ ಅನ್ನಕತ್ತಿದ್ದ. ಒಳಗ್ ಕುಂತನಕತ್ತಾನ. ಹೊರಗಡೆ ಒಬ್ಬ ಬಂದ ಕೇಳಿದಂತ, ಮನೆಯೊಳಗೆ ಯಜಮಾನ್ರು ಅದಾರೇನು ಅಂತ. ಅವಾಗ ಅವ್ರ ಸೊಸಿ ಹೊರಗೆ ಕಸ ಹೊಡೆಯಕತ್ತಿಳಂತಾರಿ. ಅಕ್ಕಿ ಹೇಳಿದಂತ, ಮನ್ಯಾಗ ಯಜಮಾನ ಇಲ್ಲ, ಇವರಿಗೆ ಕೂತಾನ ಒಳಗ ಶಿವ ಪೂಜೆಗೆ. ಸೊಸಿ ಹೇಳ್ತಾಳ, ಮನ್ಯಾಗ ಯಜಮಾನ ಇಲ್ಲ. ಅವ ಕೇಳ, ಎಲ್ಲಿ ಹೋಗ್ಯಾನ ಅಂತಂದ್ರ, ಅವ ಯಾರ್ಯಾರ ಮನೆಗೆ ರೊಕ್ಕ ಕೊಟ್ಟಿರ್ತಾಳ ಅದನ್ನ ಇಸ್ಕೊಳಕ್ ಹೋಗ್ಯಾನ ಅಂತ. ಇದು ಕೇಳಿದ್ರಿ ಆ ಯಜಮಾನನಿಗೆ. ಆ ಲಿಂಗ ಬರಾಬರ ತೆಗೆದು ಇಟ್ಕೊಂಡು ಒಂದು ಭಯಾನ ಚಲೋ ಮಾಡಿದ. ಏನ್ ಹೇಳಕತ್ತಿ ನೀನು? ಕೈಯೊಳಗ ಲಿಂಗ ಹಿಡ್ಕೊಂಡು ಶಿವ ಪೂಜೆಯಲ್ಲಿ ಮಗ್ನಾಗಿ ನಾನು, ನೀ ಹೇಳಕತ್ತಿ ಬಡ್ಡಿ ವ್ಯವಹಾರ ಮಾಡಕ್ ಎಲ್ಲೆಲ್ಲ ಹೋಗ್ಯಾನ ಅಂತೇಳಿ. ಅಕ್ಕಿ ಹೇಳಿದ್ರಂತ, ಖರೆ ಹೇಳ್ರಿ ಮಾವರ ಅಂತಂದ್ರಂತ. ಖರೆ ಹೇಳ್ರಿ, ನಿಮ್ ಕೈಯಾಗ ಇಷ್ಟಲಿಂಗಿತ್ತ, ನೀವೆಲ್ಲಿದ್ರಿ? ನಿಮ್ಮ ಮನಸ್ಸು ನಿಮ್ಮ ಬುದ್ಧಿಯಲ್ಲಿತ್ತ, ಹೌದಲ್ರಿ? ಅದೆಲ್ಲ ಆ ಕಡೆನೇ ಇತ್ತ, ಬಡ್ಡಿ ವ್ಯವಹಾರದಾಗಿತ್ತ. ಶಿವಪುತ್ರ ಸ್ವಾಮಿಗಳು ಸಿದ್ಧಾರೂಢ ಶಿಷ್ಯರು, ಬಹಳ ದೊಡ್ಡ ಮಹಾತ್ಮರು. ನಿಜಗುಣದ ಸಾಹಿತ್ಯವನ್ನ ಸರಿಯಾಗಿ ಅರ್ಥೈಸ್ಕೋಬೇಕಾದ್ರ ಅದಕ್ಕೆ ಟೀಕಾ ತಾತ್ಪರ್ಯವನ್ನ ಬರದ ಮಹದ್ ಉಪಕಾರವನ್ನು ಮಾಡಿದಂತ ಮಹಾತ್ಮರು ಯಾರು? ಸಿದ್ಧಾರೂಢ ಶಿಷ್ಯ ಶಿವಪುತ್ರ ಸ್ವಾಮಿಗಳು. ಅವ್ರು ಹೇಳಿದ ಕಥೆರಿದು. ಈ ನಾವೆಲ್ಲರೂ ಪ್ರಭುದೇವ
ಪ್ರಭುದೇವರ ಪಾದಪೂಜೆ ಇನ್ನೊಂದು ನೆನಪಾದ ಈಗ ಹೇಳೇ ಬಿಡ್ತದೆ ನಿಮಗ. ಶಿಶುನಾಳದ ಶ್ರೀ ಶರೀಫ ಶಿವಯೋಗಿಗಳನ್ನ ನೋಡಿ, ಸಾಹೇಬರಲ್ಲ, ಶಿಶುನಾಳದ ಶರೀಫ ಶಿವಯೋಗಿಗಳು, ಮಹಾಶಿವಯೋಗಿಗಳು, ಜಗನ್ಮಾತೆ ವರಪುತ್ರರವರು, ಗುರು ಗೋವಿಂದ ಭಟ್ಟರ ಕರ ಸಂಜಾತರು. ಅವರು ಸಂಶಯೊಳಗ ಒಮ್ಮೆ ಏನಾಯ್ತಂತಂದ್ರ, ಪ್ರಭುದೇವರ ಪಾದ ಪೂಜಾ ನಡೆದತಿ ಅಂತೇಳಿ ಎಲ್ಲಾ ಕಡೆ ಬಂದಂತ ಹೇಳ್ತದ್ರಿ. ಪ್ರಭುದೇವರು ಬಹಳ ದೊಡ್ಡ ಪಾದ ಪೂಜೆ ಮಾಡಕತ್ತಾರ. ಅಲ್ಲಿ ಶಾಸಕರು ಗೌಡ್ರು ಎಲ್ಲ ಸೇರಿ ಅವ್ರು 10 ಜನಗದರಿ ಎಲ್ಲರೂ ಸೇರಿ ಪಾದ ಪೂಜೆ ಮಾಡಕತ್ತಾರ ಅಂತ ಎಲ್ಲ ಕಡೆ ಹರಡಿತ್ತು. ಇನ್ನೊಂದು ಏನ್ ಹೇಳಿತ್ತಂದ್ರ ವದಂತಿ ಏನಂತಂದ್ರೆ, ಈ ಪ್ರಭುದೇವರ ಪಾದ ಪೂಜೆಗೆ ಸಾಕ್ಷಾತ್ ಪ್ರಭುದೇವರೇ ಬರ್ತಾರ. ಇದು ಹರಡಿರ್ತೈತ್ರಿ. ಆಶ್ಚರ್ಯ ಎಲ್ಲರಿಗೂ ಅಲ್ಲ, ಪ್ರಭುದೇವರೇ ಬರ್ತಾರಂದ್ರೆ ಹೆಂಗೇನಿದು ಅಂತೇಳಿ ಸಂಶಯ ಸುತ್ತಮುತ್ತಿನ ಜನ, ಹುಬ್ಬಳ್ಳಿ ಧಾರವಾಡ ಆ ಕಡೆ ಏನದಲ್ಲ ಎಲ್ಲ ಕಲ್ಕಟ್ಟಿ ಎಲ್ಲಾ ಜನ ಸಿಕ್ಕಾಪಟ್ಟೆ ಸೇರಿದ್ರಿ. ಒಬ್ರು ಯಾರೋ ಬಂದು ಹೇಳಿದಂತೆ ಶರೀಫಿಗೆ, ಪಾದ ಪೂಜಾ ನಡೆದದ, ಯಾರ್ದು ಪ್ರಭುದೇವರ ಪಾದ ಪೂಜಾ, ಎಲ್ಲರೂ ಬನ್ನಿ ಹೋಗೋಣ, ಎಲ್ಲರೂ ಹೊಂಟಾರ ನಡಿ ಅಂತ ನಾವು ಹೋಗೋಣ ಅಂತ ಅನ್ಸುತ್ತಾರೆ. ಅವ್ರಂದ್ರಂತ, ಪ್ರಭುದೇವರ ಪಾದ ಪೂಜೆ ಆದ್ರೆ ನಾನು ಬರ್ತೀನಿ, ಕರ್ಕೊಂಡು ಹೋಗ್ರಿ ಅಂತ ಹೋದ್ರ ಸರಿ. ಸತ್ಯ ಘಟನೆ ಆದದ್ದು. ಇನ್ನ ಸಂಶಯ ಮುಂದದಲ್ಲಿ ಇವ್ರು ಹೊಂಟಾರ ನಡ್ಕೊಂತ ಹೋಗೋ ಟೈಮ್ನಾಗ ಒಂದು ಗಂಟೆಯೊಳಗ ಒಬ್ಬ ವೃಕ್ಷ ಕೂತಿದ್ದ. ಹೆಂಗಿದ್ದ ಅಂತಂದ್ರ ಅವ ನಮ್ಮ ಹುಬ್ಬಳ್ಳಿ ಅವ್ರು ಕಾಣಿಸೋದು ಬಾಳ ಮಾಡಿ ಬಹಳ ದೊಡ್ಡ ಹಿರಿಯ ಸಾಹಿತಿಗಳು ಶಿಶುನಾಳ ಶರೀಫರ ಜೀವನ ಚರಿತ್ರೆಯನ್ನು ಕುರಿತು ಸಂಶೋಧನೆಯನ್ನು ಮಾಡಿ ಮಾಡ್ಯಾರ. ಅವ್ರು ಇದನ್ನು ಬರ್ದಾರ, ಹಿರಿಯರಿಂದ ಕೇಳಿ ಬರ್ದಾರ ಈ ಘಟನೆಯನ್ನ. ಮಲ್ಲಿಕಾರ್ಜುನ ಸಿಂದಗಿ ಅವರು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿ ಅವರು ಈ ಘಟನೆಯನ್ನ ಅಲ್ಲಿ ವ್ಯಕ್ತ ಮಾಡ್ಯಾರ. ಅವ್ರ ಗಂಟೆಯೊಳಗ ಒಬ್ಬ ಕುಂತಿದ್ದಂತ ಶರೀಫರ ದೃಷ್ಟಿ ಅಲ್ಲಿ ಹೋಯ್ತಾರೆ. ಅವನ್ನ ನೋಡಿದ್ರ ಇವ್ರ ಮನಸ್ಸು ಆಕರ್ಷಣೆ ಆಗ್ತದೆ. ಯಾರು ಇವರು ಹಿಂಗ್ ಕುಂತಾರಲ್ಲ, ಗಂಟ್ಯಾಗ ಕುಂತಾರಲ್ಲ. ಉಳ್ಕಾದ ಮಂದಿ ಎಲ್ಲ ಈ ಕಡೆ ಅದು ಸಂಶಯ ಹೋಗ್ಬೇಕು ಅನ್ನೋ ಕಡೆ ಲಕ್ಷ್ಯ. ಇವ್ರದ್ದು ಲಕ್ಷ್ಯ ಯಾವ ಕಡೆ ಅಂತಂದ್ರೆ ಆ ಮುದುಕ ಮೈ ಎಲ್ಲ ನೊಣ ಮುಗುರಿ ಅವ, ಆ ತಲೆ ಕೂದಲ ಮುಚ್ಚದಲ್ಲಿ ವಿಚಿತ್ರ ವೇಷ. ಅವರೊಳಗ ಇವರಿಗೆ ಪ್ರಭುದೇವ ಅಲ್ಲೇನ್ ಹೋಗ್ತೀರಪ್ಪ, ಪ್ರಭುದೇವ ಇಲ್ಲೇ ಬಂದಾರ, ತಿರುಗಿರ ನೋಡ್ರಿ ಅಂತ ಬರೇ ತಿರುಗಿ ನೋಡ್ರಿ ಛೇಛೆ ಅಂದ್ರಂತ. ಏನ್ ಚಕ್ರವರ್ತಿ ಕುಂತಾನ, ಮೈ ಎಲ್ಲ ಹುಣ್ಣದವ, ಅದ್ರೊಳಗ ಕಿವಾರಸ್ತತಿ, ಏನು ನನಗಳೆಲ್ಲ ಛೈತ ಇಂತ ಹ್ಯಾಂಗ್ ನೋಡ್ರಿ. ಇವ್ ಪ್ರಭುದೇವ ಕಾಣ್ತಾರಲ್ಲ, ಇವರು ನೋಡಕ್ಕಾಗ್ತದೇನ್ರಿ? ಇಷ್ಟು ವಿಚಿತ್ರ ವೇಷ ಎಲ್ಲ ನಾವಲ್ಲಿ ಅಂದ್ರಂತ ಶರೀಫರಂತ. ಕನಿಷ್ಠ ಪಕ್ಷ ಕಡೆ ಮುಖಾರೇ ಮಾಡ್ರಿ, ನೀವು ಪ್ರಭುದೇವ್ರ ಕಡೆ ಬರೋದು ಹೋಗ್ಲಿ, ಬರೀ ಮುಖ ಮಾಡಿ ಕಲ್ಯಾಣ ಕತ್ತಿ ಅಂದ್ರಂತ. ಆದ್ರೆ ಯಾರು ನೋಡ್ಲಿಲ್ಲ, ಸ್ವತಃ ಶರೀಫರೇ ಹೋದ್ರಂತ. ಅವ್ರ ಜೊತೆ ಸಂಭಾಷಣೆಯನ್ನು ಮಾಡಿದ್ರು. ಸಾಕ್ಷಾತ್ ಪ್ರಭುದೇವರೇ ಇದ್ರಪ್ಪ ಅಂತೇಳಿ ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿ ಅವರು ಶರೀಫರ ಜೀವನ ಒಂದು ಲೀಲಾ ಪ್ರಸಂಗ ಅಂತ ಹಿಂದಿನೊಂದು ಗ್ರಂಥದರು, ಅದರಲ್ಲಿ ಇದನ್ನು ಉಲ್ಲೇಖ ಮಾಡ್ಯಾರ. ಅವರು ಸಮಗ್ರ ಸಾಹಿತ್ಯದಲ್ಲೂ ಕೂಡ ಒಂದು ಪದ್ಯದ, ಪಾದ ಪೂಜೆ ಇದೇನಿದು ಪ್ರಭುವರನ ತಾನದೇ ಅಂತ. ಪ್ರಭುದೇವರನ್ನೇ ನೋಡಿ ಇವರು ಪಾದ ಪೂಜೆ ಮಾಡಕ್ ಹೊಂಟ್ರ ಅಂತ ಶರೀಫರು ಅದನ್ನ ಸ್ವಲ್ಪ ಟೀಕಾತ್ಮಕವಾಗಿ ಬರದಾರೆ. ಅಂತವ್ರು ಇಂಥವ್ರು ಇವ್ರದೇ ನೋಡಿಲ್ಲ, ಪ್ರಭುದೇವರೇ ಗೊತ್ತಿಲ್ಲ, ಪಾದ ಪೂಜೆ ಮಾಡಕ್ ಹೊಂಟ್ರ ಅಂತ. ನಮ್ದು ಈ ಪಾದ ಪೂಜಾ ಇವತ್ತಿನ ಹಿಂಗಾಗಬಾರ್ದು ಅನ್ನೋದಕ್ಕಾಗಿ 2 ಉದಾಹರಣೆ ಏನಷ್ಟೇ. ಯಾಕ ಇದು ಬಹಳ ದೊಡ್ಡ ವಚನದ ರೀ. ಪ್ರಭುದೇವರ ಪಾದ ಪೂಜೆ ಆಯ್ತದು ಹೆಂಗಿರ್ಬೇಕು? ಯಾಕೆ ಸಾಮಾನ್ಯ ಮನುಷ್ಯಂದಲ್ರಿ, ಸಾಕ್ಷಾತ್ ಭಗವಂತನ ಪಾದ ಪೂಜಾ. ಮರಾಠಿಯೊಳಗ ಒಬ್ರು ಬರ್ತಾರ್ರಿ ಬಹಳ ಚಂದ, ರಾಮಕೃಷ್ಣ ಆದಂತವ್ರು. ಅವರೆಲ್ಲ ಪ್ರಾಚೀನ ದೇವರು. ಖರೆ ದೇವರು ಯಾರಪ್ಪ ಅಂದ್ರೆ ಪ್ರಭುದೇವರು ಅಂತ. ಮರಾಠಿ ಒಳಗೆ ಒಂದು ಓವಿ ಅದ. ಇದು ಖರೆ ದೇವ್ರ ಹತ್ರ ಯಾರು? ಪ್ರಭುದೇವರೇ ದೇವರು.
ಹಂಬಲ ಕೇಳಿ. ಹೇ ಪರಮಾತ್ಮನೇ, ನೀನು ನನ್ನ ಹಂಬಲವನ್ನು ಕೇಳಿ ಕರುಣದಿಂದ ಅತ್ಯಂತ ಕೃಪೆಯಿಂದ ಹೊರ್ರನೆ ಬಂದರೆ. ಹೊರ್ರನೆ ಅಂತಂದ್ರ ಆಗಿಂದಾಗ ಫಾಸ್ಟ್ ಅಂತೇವಲ್ಲ, ಹಂಗ ಬಂದ್ರ ನಾನೇನ್ ಮಾಡಿದೆ? ಆನು ತಳಬೆಳಗಾಗಿ ಅವಗುಣವೆಂಬ ರಜವ ಕಳೆದು. ನೋಡ್ರಿ, ಯಾವಾಗ ಭಗವಂತನೇ ಬಂದಲ್ಲ, ಆನು ತಳಬೆಳಗಾಗಿ. ತಳಬೆಳಗಾಗುವುದು ಅಂದ್ರೆ ಏನು? ಅತ್ಯಂತ ಆಶ್ಚರ್ಯದಿಂದ ನೀವು ಬೆಳಗಾಗ ತಳಬೆಳಗಾಗುವಂತ ಕರೀತಾರೆ. ಅಂದ್ರೆ ತನ್ನ ತಾಮರೆಯುವುದು ಸಂಪೂರ್ಣ ತನ್ನ ಸಾಕ್ಷಾತ್ ಭಗವಂತನೇ ಬಂದಾನ, ಇನ್ನೇನದರಿ? ಹೆಂಗಾಗ್ತದ? ಹೆಂಗಾಗ್ಬಾರ್ದು? ಹೌದಿಲ್ರಿ? ಯಾರೊಬ್ರು ಪಾವನೆರನ್ನ ಬಹಳ ವರ್ಷ ನಂತರ ಮನೆಗೆ ಬಂದ್ರು ಹೆಂಗೂ ಆಗ್ಬಿಡ್ತಿ, ಯಾಕಡೆ ಬಂದಿ, ಹೆಂಗ ಬಂದಿ, ಏನು ಬಂದಿ ಅಂತ. ಹೌದಿಲ್ರಿ? ಸಾಕ್ಷಾತ್ ಭಗವಂತನೇ ಬಂದನೀಗ. ಬಂದ ಬಳಕ ಏನಾಗಬಾರ್ದು? ಆನು ಬೆಳಕಿಗಾಗಿ ಅವಗುಣವೆಂಬ ರಜವ ಕಳೆದು. ಏನ್ ಮಾಡಿದೆ? ಅವಗುಣವೆಂಬ ರಜವ ಕಳೆದು. ಅವಗುಣ ಅನ್ನುವಂತ ರಜಾ ಅಂತಂದ್ರ ಹೊಲಸರಿ, ಧೂಳು ಅಥವಾ ಕಸ, ಅದನ್ನ ತೆಗೆದು. ನಮ್ಮಲ್ಲಿ ಎಲ್ಲಿವರೆಗೆ ಈ ರಜಾ ಇರ್ತದ ನೋಡ್ರಿ, ಅಲ್ಲಿವರೆಗೆ ಪ್ರಭುದೇವರು ಬರೋಂಗಿಲ್ಲ. ಇದು ಲಕ್ಷಣ ಇಟ್ಕೋಬೇಕು ನಾವು. ಏನ್ ಮಾಡ್ಬೇಕಂತಂದ್ರ ಈ ಅವಗುಣ ಅನ್ನುವಂತ ರಜವನ್ನ ತೆಗೆಯಾಕಬೇಕು, ಸ್ವಚ್ಛ ಹುಡುಗಾಕಬೇಕು. ಇದನ್ನ ತೆಗೆದು ಏನ್ ಮಾಡಿದೆ? ಕಂಬಳಿಯ ಪೀಠವನ್ನೊಲ್ಲದೆ ಹೃದಯ ಪೀಠವನಿಗೆ. ನನ್ನೊಳಗಿರ್ತಕ್ಕಂಥ ಅವಗುಣಗಳನ್ನೆಲ್ಲ ನಾನು ತೆಗೆದು ಹೃದಯ ಪೀಠವನ್ನೇ. ಅಲ್ಲಿನ ಕಂಬಳಿ ಹಾಕ್ಲಿಲ್ಲ ಅವ್ರು ಕೂಡಾಕ. ಕಂಬಳಿ ಒಳಗೆ ನೀವು ಕೂಡಬಾರ್ದಪ್ಪ, ನನ್ನ ಹೃದಯವನ್ನೇ ನೀವು ಪೀಠವನ್ನಾಗಿ ಮಾಡ್ತೀರಿ ಅಂತ. ಒಂದು ಸಾಧನಾ ಪದ್ಧತಿಯನ್ನ ಚನ್ನಬಸವಣ್ಣವರು ಬರೆದಾಗ, ಇದು ಈ ಅವಗುಣಗಳನ್ನು ತೆಗೆಯೋದಷ್ಟು ಸುಲಭ ಅಲ್ರಿ. ಅದಕ್ಕೆ ಸಾಧನ ಮಾಡ್ತೀವಿ. ಏನ್ ಸಾಧನ ಅಂತಂದ್ರ ಬಹಳ ಚಂದ ವಚನದ ವಿಷಯಾಭಿಲಾಷೆಯಲ್ಲಿ ವಿರಾಗವು ನೆಲೆಯ. ಲಕ್ಷ್ಯ ಕೊಡಬೇಕ. ಇದು ವಿಷಯಾಭಿಲಾಷೆಯಲ್ಲೇ ವಿರಾಗವು ನೆಲೆಯಾಗಿ ಅಷ್ಟಾವರಣದ ಆಚಾರವೇ ಅಂಗವಾದಡೆ ಮರುಗೊಳಿಪ ಮಾರಣ ಮಾಟವು ದೂರಾಗುವುದಯ್ಯ. ಅಷ್ಟು ಈಸಿಯಾಗಿ ಹೋಗುದಿಲ್ಲ. ಇದಾಗಬೇಕಿದ್ರು ಏನಾಗ್ಬೇಕಂತಾರ ಚನ್ನಬಸವಣ್ಣವರು? ವಿಷಯಾಭಿಲಾಷೆಯಲ್ಲಿ ಏನ ವಿಷಯ ಅಭಿಲಾಷೆಯದಲ್ಲ, ವಿಷಯಗಳ ಅಭಿಲಾಷೆಗಳದಾವಲ್ರಿ, ಅಲ್ಲೇ ವಿರಾಗವು ನೆಲೆಯ. ಅಲ್ಲಿ ವಿರಾಗ ನೆಲೆ ಆಗಲೇಬೇಕು. ನಿಜಗುಣ ಶಿವಯೋಗಿಗಳು ಬಹಳ ಸ್ಪಷ್ಟ ಹೇಳ್ಯಾರ. ಊಟಕ್ಕೆ ವಿಷಯಕ್ಕೆ ಮರುಗುತ್ತಿಪ್ಪಾದಂಗೆ ಊಟ ಅಪ್ಪುದೇ ಶಿವಪಥದಳು. ಬರೀ ಊಟಕ್ಕೆ ವಿಷಯಕ್ಕೆ ಮರಗತ್ತಿದ್ದ ಅಂತಂದ್ರ ಅವನಿಗೆ ಶಿವಪಥದಲ್ಲಿ ಕೂಟ ಆಗ್ತದೆ ಏನು? ಆಗುದಿಲ್ಲ. ಚನ್ನಬಸವಣ್ಣವ್ರು ಏನಂತಾರ? ಮೊದಲು ವಿಷಯಾಭಿಲಾಷೆಯಲ್ಲೇ ವಿರಾಗ ನೆಲೆಯಾಗಿರ್ಬೇಕು. ಆ ನಂತರ ಎರಡನೇ ಸಾಧನ ಪದ್ಧತಿ ಏನಂತಂದ್ರ ಅಷ್ಟಾವರಣದ ಆಚಾರವೇ ಅಂಗವಾದರೆ. ಅಷ್ಟಾವರಣಗಳೇನಿದ್ದಾವಲ್ಲ ಅದರ ಆಚಾರ ಅಂದ್ರ ಅಂತರಂಗದ ಅಷ್ಟಾವರಣಗಳು ಸಂಪನ್ನಾಗಿರಬೇಕು, ಹೊರಗೂ ಅಷ್ಟಾವರಣ ಸಂಪನ್ನಾಗಿರಬೇಕು. ಒಳಗ ಹೊರಗ ಎರಡು ಅಷ್ಟಾವರಣಗಳಿದ್ದಾವ. ಅವುಗಳ ಆಚಾರನೇ ಹಂಗಾಯ್ತಂತಂದ್ರೆ ಅವಾಗ ಮರುಳುಗೊಳಿಪ ಮಾರನ ಮಾತವು ದೂರ ಆಗುತ್ತೆ. ಆ ಸಮಯದಾಗ ಮಾತ್ರ ಏನು ನಮ್ಮನ್ನ ಮರಳುಗೊಳಿಸ್ತದಲ್ಲ, ಕಾಮನ ಆಟ, ಮಾರನ ಆಟ, ಅದು ದೂರ ಆಗ್ತದ. ಮುಂದಿನ ಮಾತು ಬಹಳ ಚಂದ ಅದ್ರಿ. ಅನಾಹತ ಶಬ್ದದ ಅನುಸಂಧಾನದಿಂದ, ಇನ್ನೊಂದು ಪ್ರಯತ್ನ ಕೇಳಿ. ಅನಾಹತ ಶಬ್ದದ ಅನುಸಂಧಾನದಿಂದ ಅವಸ್ಥಾತ್ರಯದಲ್ಲಿ ತೋರುವ ತನು ಮೂರರ ವಾಸನೆಯು
ಜಾಗ್ರತ್ ಸ್ವಪ್ನ ಸುಸುಪ್ತಿಯಲ್ಲಿ ತೋರುವ ತನು ಮೂರರ ವಾಸನೆಯು ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ ವಾಸನ ಅದು ನಾಶ. ಇದು ನಾಶ ಆಗ್ಬೇಕಾತಂತಂದ್ರೆ ಸಾಧನ ಅನಾಹತ ಶಬ್ದದ ಅನುಸಂಧಾನ ಮಾಡಲೇಬೇಕು. ಅಂದ ಹೋಗ್ತದೆ. ಮುಂದೊಂದು ಸಾಧನ ಹೇಳ್ತಾರೆ ಅವರು, ಇಷ್ಟಲಿಂಗದಲ್ಲಿದ್ದ ದೃಷ್ಟಿ ಇದು ಒಂದು. ಬಿಂದುವಿನ ಪರಿಪರಿಯ ಬಣ್ಣವ ನೋಡಿ ನೋಡಿ ತನಿದು ಇದೆರಡನೇದು. ಶಿವಕಲಾ ರೂಪದಲ್ಲಿ ವ್ಯಾಪಿಸಿ ಮೂರನೇದು. ಕಂಗಳ ಎವೆ ಮಾಟವಿಲ್ಲದೆ ಲಿಂಗ ಲಕ್ಷ್ಯವು ಕಮಲದಂತಿದ್ದರೆ ಕಾಲನ ಕಾಟವೂ ತೊಲಗಿ ಹೋಗುವುದಯ್ಯ. ಇಂತಿ ಸಾಧನಾತ್ರಯವು ಸಾಧ್ಯವಾದ ಶರಣಂಗೆ. ಇಲ್ಲೇನು ಮೂರು ಸಾಧನ ಹೇಳಲ್ಲ. ಈ ಸಾಧನಾತ್ರಯಗಳು ಯಾರಿಗೆ ಸಾಧ್ಯ ಆಗ್ತದಲ್ಲ ಆ ಶರಣಂಗೆ. ಇದ್ರಾಗ ಒಂದು ಸಾಧನದ ಮಾಡೇವ ನಾವು ಎಂತ ಕೇಳಿ ನೋಡೋಣ. ನಾ ಮಾಡೇನಪ್ಪ ಇದನ್ನ ಅಂತಂತ ಇಲ್ಲೇ ಇಲ್ಲ. ಅಷ್ಟು ಸುಲಭ ಆದದ್ದು ಅಲ್ರಿ ಅದು. ಏನ್ ಹೇಳ್ತಾರ ಅವರು, ಇಲ್ಲಿ ಸಾಧನಾತ್ರಯವು ಸಾಧ್ಯವಾದ ಶರಣಕ್ಕೆ ಕಾಲ ಕಾಮ ಪುರವೈರಿಯಾದ ನಮ್ಮ ಕೂಡಲ ಜನ ಸಂಗಯ್ಯನು ಮನ್ನನೆಯ ಮುಕ್ತಿಯ ಜೀವ ಅಲ್ಲ ಮಟ್ಟ ಆಗುದಿಲ್ಲ. ಏನ್ ಹೇಳ್ಯಾರಲ್ಲ, ಈ ಸಾಧನಾತ್ರಯಗಳು ಬಹಳ ಅತ್ಯಂತ ಅವಶ್ಯಕ. ಇದು ಆದ್ರನೇ ಅವ ತಯಾರಿ ಆಗ್ತಾನ. ಇಲ್ಲಾಗಿತ್ತಂತಂದ್ರೆ ಆತನ ತಯಾರಿ ಆಗಿರ್ತಾನ. ಇರ್ಲಿ, ಇಲ್ಲಿ ಏನ್ ಹೇಳ್ತಾರೆ ಗೊತ್ತೇನ್ರಿ, ಇವರು ಸಿದ್ದರಾಮ ಶರಣರು ಅನಾಹತ ಪ್ರಣವನಾದದ ಅನುಸಂಧಾನವನ್ನು ಮಾಡ್ಯಾರ. ಹೀಗಾಗಿ ಅವರ ಅವಸ್ಥಾತ್ರಯದಲ್ಲಿ ತೋರ್ತಕ್ಕಂಥ ತನು ಮೂರರ ವಾಸನೆ ನಾಶ ಆಗಿದೆ. ಅವ್ರು ಹೇಳ್ತಾರ, ಅವಗುಣವೆಂಬ ರಜವ ಕಳೆದು ಕಂಬಳಿಯ ಪೀಠವನ್ನದೆ. ಕಂಬಳಿ ಹಾಕುದಿಲ್ಲ ಅವರು. ಏನ್ ಮಾಡಿದ್ರು, ಹೃದಯ ಪೀಠವನ್ನಿಕ್ಕಿ, ತಮ್ಮ ಹೃದಯವನ್ನೇ ಪೀಠವನ್ನಾಗಿ ಇಕ್ಕಿ ಅಂದ್ರೆ ಇಟ್ಟು ಮೇಲುಪ್ಪರಿಗೆಯ ವರತೆಯ ತಂದು ಪಾದಾರ್ಚನೆಯ ಮಾಡಿ. ಯಾವ ನೀರನ್ನು ತರ್ತಾರವರು? ಮೇಲುಪ್ಪರಿಗೆಯ ವರತೆಯ ತಂದು. ವರತೆ ಅಂದ್ರ ಅದೊಂದು ಚಿಲುಮೆ ಅಂತಂತಿರ್ತೇವಲ್ಲ ನಾವು. ವರತೆ ಈ ಪ್ರಾಚೀನ ಹಳ್ಳಿ ಭಾಷೆಯಲ್ಲಿ ವರತೆ ಅನ್ನೋದು ಅಂದ್ರೆ ಸಣ್ಣ ನೀರು ಇರ್ತದಲ್ಲ, ಅದಕ್ಕೆ ವರತೆ ಅಂತಾರ. ಅಥವಾ ಇತ್ತೀಚೆಗೆ ಚಿಲುಮೆ ಅಂತಂತಾರೆ. ಅದನ್ನು ತರಬೇಕು. ಎಲ್ಲಿಂದ ತರಬೇಕು ನೀರನ್ನ? ಮೇಲುಪ್ಪರಿಗೆಯ ವರತೆಯ ತಂದು. ಮೇಲುಪ್ಪರಿಗೆ ಅಂತಂದ್ರೆ ಸಹಸ್ರಾರದಳದಿಂದ ತರಬೇಕು. ಹೆಂಗ್ ತರವರು? ಅದೇ ತಾನ ಬರ್ತದೇನದು. ಇದು ಕೂಡ ಅನಾಥ ಪ್ರಣವನಾದ ಸಾಧನೆಯಿಂದನ ಸಾಧ್ಯತೆ. ಹೆಂಗ ಹೇಳ್ತಾರೆ ಗೊತ್ತ್ರಿ? ಕೋಳಿ ಕೂಗಿದರೆ ಹಾವು ಹೆಡೆ ಎತ್ತಿತ್ತು. ಲಕ್ಷ್ಯ ಕೊಡುವಂತ ಮಾತದ. ಕೋಳಿ ಕೂಗಿದರೆ ಹಾವು ಹೆಡೆ ಎತ್ತಿತ್ತು. ಊರೊಳಗನವರ ಉಲುಹು ಅಡಗಿತ್ತು. ಮೇರು ಮಂದಿರದ ಆವು ಕರೆಯಿತ್ತು. ಅಮರಗಣಗಳೆಲ್ಲ ಅಮೃತವನ್ನುಂಡು ತೃಪ್ತರಾದರು ಅಂತೇಳಿ ಸ್ವತಂತ್ರ ಸಿದ್ಧಲಿಂಗೇಶ್ವರರ ವಚನ. ನಮಗೆ ಬೇಕಾಗಿದ್ದ ಇಷ್ಟೇ. ಈಗ ಇದು ಯಾವಾಗ ಬರುತ್ತಪ್ಪ ಅಂತಂದ್ರ, ಕೋಳಿ ಕೂಗಿದರೆ, ಯಾವಾಗ ಅನಾಹತ ಪ್ರಣವನಾದ ಪ್ರಾರಂಭ ಆಗುತ್ತೋ ಅವಾಗ ಹಾವು ಎಡೆ ಎತ್ತುತ್ತಲ್ಲ. ಹಾವು ಸುಮ್ಮನ ಎಡೆ ಎತ್ತಂಗಿಲ್ಲ. ಕೋಟಿ ಕೋಟಿ ವರ್ಷಗಳಿಂದ ಗಪ್ಪು ಮಾಡ್ಕೊಂಡ್ರೆ ಅದ ಎಡೆ ಎತ್ತಬೇಕಂತಂದ್ರ ಅದಕ್ಕೆ ಸಾಧನ ಏನಪ್ಪಾ ಅಂತಂದ್ರೆ ಕೋಳಿ ಕೂಗಬೇಕು. ಅನಾಹತ ಪ್ರಣವನಾದ ಅನುಸಂಧಾನ ನಡಿಬೇಕು. ಅದು ನಡೀತಂತಂದ್ರೆ ಹಾವಂತಾರ ಕುಂಡಲಿನಿ. ಆ ಕುಂಡಲಿನಿ ಶಕ್ತಿ ಮೇಲ್ಮುಖ ಆಗ್ತದೆ. ಕುಂಡಲಿನಿ ಮೇಲ್ಮುಖ ಆಯ್ತು, ಊರೊಳಗನವರ ಉಳುವು ಒಡಗಿತ್ತು. ಅವಾಗ ನಮ್ಮ ಶರೀರದಾಗ ಏನ ಉಳುವುಗಳಿರ್ತಾವಲ್ಲ, ನಮ್ಮ ಮನಸ್ಸಿನ ಆಗಿರ್ಬೋದು, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಉಳುವು ಆಗಿರ್ಬೋದು, ಅವೆಲ್ಲವೂ ಅಡಗ್ತಾವು. ಆವಾಗ ಮೇರು ಮಂದಿರದ ಆವು ಕರೆಯಿತ್ತು. ಅವಾಗ ಮಾತ್ರ ಬ್ರಹ್ಮರಸ ಹೇಳಲ್ಲ, ಏನಂತಾರ, ಮೇಲುಪ್ಪರಿಗೆಯ ವರತೆಯ ತಂದು ಅವಾಗ ಬರ್ತದೆ. ಎಲ್ಲ ಈ ತರ ಬರುವುದ ಅರ್ಥ ಆಯ್ತು ಕಟ್ಕೊಂಡೇನಿ. ಮೇಲುಪ್ಪ
ಉಪ್ಪರಿಗೆ ವರತೆಯ ತಂದು ಪಾದಾರ್ಚನೆಯ ಮಾಡಿ ಆ ಮೇಲಿರ್ತಕ್ಕಂತಹ ವರತೆಯ ನೀರು ಸೆರೆದು ಬರ್ತದೆ. ಅಂದ್ರ ಸಿದ್ದರಾಮ ಶರಣರ ಸಾಧನೆ ದೊಡ್ಡದು ಅನ್ನೋದ್ರ ವಿಚಾರ ಮಾಡ್ರಿ. ಅವರು ಅನಾಥ ಬಿಡವನಾಥದ ಅನುಸಂಧಾನ ಮಾಡ್ಯಾರ. ಅವರ ಮೂಲ ಕುಲಕುಂಡಲಿನಿ ಪರ್ವತ ಅಂತಂದ್ರೆ ಏನು ಬ್ರಹ್ಮರಂಧ್ರದಾಗಿರ್ತಕ್ಕಂಥ ಆ ವರಸೆಯ ಜಲ ಅವರು ಕೆಳದ ತರ ಸಮರ್ಥರಿದ್ದಾರೆ. ಹೌದಿಲ್ರಿ? ಅದನ್ನು ತರ್ತಾರವರು ತಂದು ಪಾದಾರ್ಚನೆಯ ಮಾಡಿ ಅದರಿಂದ ಪಾದಾರ್ಚನೆಯನ್ನು ಮಾಡ್ತಾರೆ. ಮುಂದುವರೆದ ಹೇಳ್ತಾರವರು ಎರಡು ಪಾದಕ್ಕೆ ಪೂಜಿಸಿ. ಎರಡೆಸಳ ಕಮಲ ಏನಿ ಸಹ ಅಥವಾ ಸೋಹಂ ಅನ್ನುವಂಥ ಮಂತ್ರದಲ್ಲ, ಇದು ಎರಡೆಸಳ ಕಮಲ ಅಥವಾ ಭೂಮಧ್ಯದಲ್ಲಿರ್ತಕ್ಕಂತಹ ಹಂಕ್ಷಮ್ ಅನ್ನುವಂಥ ಬೀಜ ಮಂತ್ರದವಲ್ಲ, ಅವು ಎರಡೆಸಳಿನ ಕಮಲ. ಇದನ್ನ ಏನಿರಬೇಕು? ಎರಡು ಪಾದಕ್ಕೆ ಪೂಜಿಸಿ. ಅವರ ಎರಡು ಪಾದಕ್ಕ ಈ ಎರಡು ಎಸಳಿನ ಕಮಲವನ್ನ ಇಟ್ಟು ಪೂಜಿಸೋದು. ಆರತಿ ಯಾವ ಬಳಸ್ತಾರ ಗೊತ್ತವರು? ಕಂಗಳ ತಿರುಳ ತೆಗೆದು ಆರತಿ ಏನೈತಿ. ಕಂಗಳ ತಿರುಳ ಅಂತಂದ್ರ ಕಣ್ಣಿನ ಬೆಳಕರಿ. ಕಣ್ಗಳ ಕಣ್ಣುಗಳಿರ್ತಕ್ಕಂಥ ಇಲ್ಲದ ಬರ್ತದಪ್ಪ ಅಂತಂದ್ರ ಒಳಗೂ ಒಂದು ಬೆಳಕದ್ರಿ, ಮಹಾಪ್ರಕಾಶದ. ಆ ಮಹಾಪ್ರಕಾಶ ಎರಡು ಕಣ್ಗಳು ಭೂಮಧ್ಯದಲ್ಲಿ ಸ್ಥಿರವಾಗಿ ನಿಂತು ಅಂದ್ರೆ ಮಾತ್ರ ಬರುತ್ತದೆ. ಆ ಬೆಳಕನ್ನ ತೆಗೆದು ಆರತಿ ಹೇಳ್ತಾರೆ. ಉಸುರು ನುಂಗಿದ ಪರಿಮಳದ ಧೂಪವ ಬೀಸಿ. ಅವರಿಗೆ ಧೂಪ ಯಾವ್ದು ಬೀಸ್ತಾರಪ್ಪ ಅಂತಂದ್ರೆ ಉಸುರು ನುಂಗಿದ ಪರಿಮಳವ. ಈ ಶ್ವಾಸೋಶ್ವಾಸ ಸಂಪೂರ್ಣವಾಗಿ ಬಂದಾಗುತ್ತೆ. ಕೇವಲ ಕುಂಭಕ ಅಂತ ಕರೀತಾರೆ ಅದಕ್ಕೆ. ಸಂಪೂರ್ಣ ಪ್ರಾಣದ ಸಂಚಾರ ನಿವೃತ್ತ. ನೀವು ಮೊನ್ನೆ ಹೇಳಿದಾರ ಮತ್ತೆ ಯಾರೇ ಬಹಳ ಅನ್ಯಾಯ ಸಾಧ್ಯತೆ ಅಂತ ನಮ್ಮ ತಪೋವಣದ ಕುಮಾರಸ್ವಾಮಿಗಳು ಮಾಡಿ ತೋರಿಸ್ಯಾರಪ್ಪ ಅನ್ನೋದು ಪ್ರಾಯೋಗಿಕವಾಗಿ ಅದು ಮತ್ತು ಮೆಡಿಕಲ್ ಕಾಲೇಜಿನಾಗ ಮಾಡಿ ತೋರಿಸ್ಯಾರ ಅನ್ನೋ ಉದಾಹರಣೆ ಇಲ್ಲೇ ಹೇಳ್ಯಾರ. ಯಾರು ಪ್ರಶ್ನೆ ಕೇಳಬೇಡ. ಸಾಧ್ಯ ಉಸುರು ನುಂಗಿದ ಪರಿಮಳವ ಧೂಪವ. ಆ ಧೂಪವನ್ನ ಅಂದ್ರೆ ಕೇವಲ ಕುಂಭಕದಿಂದ ಏನ ಧೂಪ ಉತ್ಪನ್ನ ಆಗಿದೆ ಅದನ್ನ ಬೀಸ್ತಾರ ಅವರು. ನೆತ್ತಿಯ ಪರಿಯಾಣದೋಳು ಬೋನವ ಗಡರಿಸಿದರೆ. ಪರ್ಯಾಣ ಅಂತಂದ್ರ ತಾಟು, ತಟ್ಟೆ ಅಂತಂತಾರಲ್ಲ, ತಟ್ಟೆ ತಾಟು ಪರ್ಯಾಣ. ನಮ್ ಕಡೆ ಪರ್ಯಾಣ ಅಂತ ಕೂಡ ಕರೀತಾರ. ನೆತ್ತೆಯ ಪರ್ಯಾಣದೋಳಿತ್ತು. ಅವರಿಗೆ ಪೋನ ಅಂತಂದ್ರೆ ಏನು ಪದಾರ್ಥ ಏನ್ ನಾವು ಅವ್ರಿಗೆ ಅರ್ಪಣೆ ಮಾಡ್ಬೇಕಾದದ್ದು ನೈವೇದ್ಯ ಇದಲ್ಲ, ಅದನ್ನ ಎಲ್ಲಿಟ್ಟು ಮಾಡ್ತಾರ ಅವರು? ನೆತ್ತೆಯ ಪರ್ಯಾಣದೋಳಿತ್ತು. ಅಂದ್ರ ಸಾಮಾನ್ಯ ತಾಟ ಬಳಸಿಲ್ಲಲ್ಲೇ ನೆತ್ತಿನೇ ಪರ್ಯಾಣ. ಅಲ್ಲಿ ಬೋನವನ್ನು ಇಟ್ಟಾರ. ಬೋನವನ್ನಿಟ್ಟು ಗಡನಿಸಿದರೆ ಅಂದ್ರ ಅವ್ರಿಗೆ ಕೊಟ್ರ. ಸಯದಾನ ಸವೆಯದೆ ಆರೋಗನೆಯ ಮಾಡಿ. ಸಯದಾನ ಸವೆಯದೆ ಅಂತಂದ್ರ ಒಂದು ಪದಾರ್ಥ ಸವಿಲಾರದ ಆರೋಗನೆಯ ಮಾಡಿ ಅಂದ್ರ ಅದನ್ನ ಊಟ ಮಾಡಿ ಉಂಡ ಬಾಯಿ ತೊಳೆದರೆ ಸಂದೇಹವಾದುದೆಂದು ಮೇಲು ಶರಿಕಿನೋಳು ತೆಗೆದುಕೊಂಡು. ಊಟ ಮಾಡಿದ್ದ ಬಾಯಿ ತೊಳೆದ್ರ ಆ ತೊಳೆಯಾಕ ಬರಂಗಿಲ್ಲ. ಇದೇನು ಊಟದಲ್ರಿ, ಇಲ್ಲಿವರೆಗೆ ಹೇಳಿದ್ದ ಪ್ರಸಾದ. ಇದನ್ನು ಕೊಟ್ಟಾಗ ತೊಳೆಯಾಕ ಬರಂಗಿಲ್ಲ. ಬಾಯಿ ತೊಳೆದರೆ ಸಂದೇಹವಾದುದೆಂದು ಅವ್ರು ಹೇಳ್ತಾರ. ಅದ್ರ ಬಾಯಿ ತೊಳೆದ್ರ ಅದು ಸಂದೇಹ ಆದೀತು ಅಂತಂದ್ರ ಮುಸ್ಲಿಂ ಆದೀತು ಅಂತ ತಿಳ್ಕೊಂಡು ಮೇಲು ಸೆರಗಿನೋಳು ತೊಳೆದುಕೊಂಡು. ಮೇಲು ಸೆರಗಿನೋಳು ತೊಳೆದುಕೊಂಡು ಅಂತದ್ ಎದಕ್ಕಂತ ಗೊತ್ತೇನ್ರಿ? ಉನ್ಮನಾ ಅವಸ್ಥೆಯೊಳಗ ಎಲೆ ನಿಂತು ಬಾಯ ಮುಚ್ಚಳ ತೆಗೆಯದೆ, ಬಾಯಿ ಮುಚ್ಚಳ ತೆಗೆದಿಲ್ಲ, ತ್ರಿಕರ್ಣವೆಂಬ ತಾಂಬೂಲವನ್ನು ಅವಧರಿಸಿದ ಭಾವದ ಕನ್ನಡವ ಹರಿದು ಹಾಕಿದ. ಅಲ್ಲೇ ತ್ರಿಕರ್ಣ ಅನ್ನುವಂಥ ತಾಂಬೂಲವನ್ನೇ ಸ್ವೀಕಾರ ಮಾಡ್ತಾರೆ.
ಕಣ್ಣುಗಳು ಗೊತ್ತದ ನಮಗೆ, ಶರೀರ, ವಾಣಿ, ಮನಸ್ಸು ಅನ್ನುವಂತ ಇವೇ ತಾಂಬೂಲ. ಇದನ್ನ ಅವತರಿಸಿದ ಭಾವದ ಕನ್ನಡವ ಹರಿದು ಹಾಕಿದ. ಅಂದ್ರೆ ಭಾವದ ಭ್ರಮೆ, ಭಾವದ ಭ್ರಮೆಗಳಿದ್ದಾವಲ್ಲ, ಈ ಜಾತಿ, ವರ್ಣ, ಕುಲ, ಗೋತ್ರ, ನಾಮ, ಇವಾರು ಭಾವದ ಭ್ರಮೆಗಳು. ಇವುಗಳನ್ನು ಏನ್ ಮಾಡಿದ ಪ್ರಭುದೇವ? ಹರಿದು ಹಾಕಿದ. ಹೀಗವ ಮಾಡಿದ, ಅವ್ರು ಮಾಡಿದ್ರು. ಆತನ ಪಾದಕ್ಕೆ ನಾನು ಶರಣೆಂದು ಪಾದಕವ ಕೊಟ್ಟೆ. ಈಗ ಮಾಡಿದ ಬಳಿಕ ಅವರ ಪಾದಕ್ಕೆ ನಾನು ಶರಣಾಗತರಾಗಿ ಪಾದೋದಕವನ್ನು ನಾನು ಸ್ವೀಕಾರ ಮಾಡಿದೆ. ಸಕಲ ಚಿತ್ತ ಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣ ಪ್ರಭುದೇವರ ಕರುಣವೆನಗೆ ಸಾಧ್ಯವಾದ ಪರಿಯನೇನೆಂದು ಮುಗಿಸುವೇನು ಅಂದ್ರೆ ಹೇಳ್ತಾರ ಅವರು, ಹೇ ಪರಮಾತ್ಮನೇ, ನಿಮ್ಮ ಶರಣ ಪ್ರಭುದೇವರ ಕರುಣ ನನಗೆ ಸಾಧ್ಯವಾದ ಪರಿಯ. ಈ ರೀತಿಯಾಗಿ ಇಲ್ಲಿವರೆಗೆ ಬಂತಲ್ಲ, ಈ ರೀತಿಯಾಗಿ ಅವರ ಕರುಣೆ ನನಗೆ ಸಾಧ್ಯವಾಯಿತು. ಈ ಪರಿಯನ್ನ ಅಂದ್ರೆ ಈ ರೀತಿಯನ್ನ ಏನಂತ ಹೇಳಲಿ, ಏನೆಂದು ಕ್ರಮಿಸುವೇನು, ಏನು ಯಾವ ಉಪಮಾದಿಂದ ಹೇಳಲಿ ಅಂತಂತಾರು. ಇದು ಪ್ರಭುದೇವರ ಪಾದ ಪೂಜೆ. ನಾವು ಕೂಡ ನಮ್ಮ ಹೃದಯದಿಂದ ಮೊದಲು ಅವ್ರನ್ನ ಕರಿಬೇಕು. ಬಾಯಿಂದ ಕರೆದಂತವ್ರು ಬರುದಿಲ್ಲ. ಇದನ್ನು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ಬೇಕ್ರಿ. ಅವ್ರೇನ ಬಹಳ ದೂರ ಇಲ್ಲ, ಬಹಳ ಸಮೀಪಿದ್ದಾರೆ. ಮತ್ತೆ ಬಹಳ ಸಮೀಪದಾರ ಅಂತ ತಿಳ್ಕೊಂಡಿರಂದ್ರೆ ಬಹಳ ದೂರ ಇದ್ದಾರೆ. ಅವರಷ್ಟು ದೂರೂ ಯಾಕಿಲ್ಲ, ಅವರಷ್ಟು ಸಮೀಪನೂ ಯಾಕಿಲ್ಲ. ಹೀಗಾಗಿ ಆ ಪ್ರಭುದೇವರನ್ನ ನಾವು ಹೆಂಗ್ ಕರಿಬೇಕು? ಹೃದಯನ ಕರಿಬೇಕು. ಅವ್ರನ್ನ ಬಾಯಿಂದ ಕೆಲಸ ಆಗೋದು, ಪೂರ್ಣ ಅಂತಃಕರಣ ಪೂರ್ವಕವಾಗಿ ಅವ್ರನ್ನ ಕರಿಬೇಕು. ಅವ್ರು ಬರಬೇಕಾದ್ರ ನಮ್ಮ ಒಳಗೆ ಒಂದಿಷ್ಟು ಅವಗುಣಗಳು ಇರಬಾರ್ದು. ಅದು ಹೊಲಸು. ಅವಗುಣ ಅನ್ನೋದು ಹೊಲಸು. ಹೊಲಸಲ್ಲಿ ಅವ್ರೇನ್ ಬಂದಾರ್ರಿ? ತಿಪ್ಪ್ಯಾಗ ಬರ್ರಿ ನಿಮ್ಮನ್ನ ಕಳಿಸಿ ಬರ್ರಿ ಅಂತ ತಿಪ್ಪ್ಯಾಗ ಕುಡ್ಸಾಕ ಬರ್ತದೆ, ಅಥವಾ ಅಗ್ರಿ ಮನಿ ಎಲ್ಲ ಹೊಲಸಿಟ್ಕೊಂಡು ಬರ್ರಿ ಕೂಡ್ ಮನಾಕ್ ಬರ್ತದೆ. ನೀವು ಬಂದೇನೆ ಬಂದಿರ ಮೊದಲ ಸಾವಿರ ಅಂತೀರಿ, ಹೌದಲ್ರಿ? ಅದೆಲ್ಲ ಹೊಲಸಿದ ತೆಗಿ ಅಂತೀರಿ ಅದನ್ನ. ಹಂಗ ಪ್ರಭುದೇವರು ನಮ್ಮಲ್ಲೇ ಬರಬೇಕಾದ್ರ ನಾವು ನಮ್ಮ ಒಳಗಿನ ಎಲ್ಲಾ ಹೊಲಸನ್ನ ತೆಗಿಬೇಕು. ಅವರಿಗೆ ಹೃದಯ ಪೀಠವನ್ನೇ ಕೊಡಬೇಕು. ಸಾಧನ ಪದ್ಧತಿ ನಮ್ಮ ಜನಬಸವಣ್ಣನವರ ಪ್ರಕಾರ ಆಗಲಿ, ಬೇರೆ ಬೇರೆ ಪ್ರಕಾರದಿಂದಾಗಲಿ ಆ ಸಾಧನಾ ಪದ್ಧತಿಯನ್ನು ತಿಳ್ಕೊಂಡು ಅವರಿಗೆ ಮೇಲುಪ್ಪರಿಗೆ ಹೊರತೆಯನ್ನು ತಂದು ಪಾದಾರ್ಚನೆಯನ್ನು ಮಾಡಬೇಕು. 2 ಹೆಸರ ಕಮಲವನ್ನ ಅವರ 2 ಪಾದಕ್ಕೆ ಹಾಕಬೇಕು. ನಮ್ಮ ಕಣ್ಗಳೊಳಗೆ ತೋರುವಂತಹ ಮಹಾಪ್ರಕಾಶವನ್ನೇ ಆರತಿಯನ್ನಾಗಿ ಬಳಸಬೇಕು. ಕೇವಲ ಕುಂಭಕ್ಕೆ ಅಭ್ಯಾಸ ಮಾಡಿ ಧೂಪವನ್ನು ಹಚ್ಚಿಸಬೇಕು. ನಮ್ಮ ನೆತ್ತಿಯನ್ನೇ ಅವರಿಗೆ ಪರಿಹಾರ ಮಾಡಿಕೊಡ್ಬೇಕ್ರಿ. ಈ ತರ ಮಾಡಿ ಅವರಿಂದ ಪಾದೋದಕವನ್ನು ನಾವು ತಗೋಬೇಕಾಗ್ತದ್ರಿ. ಅಂದಾಗ ನಮ್ಮ ಜನ್ಮ ಸಾರ್ಥಕ ಆಗ್ತದ ಅಂತ ಹೇಳ್ತಾ ಎಲ್ಲ ಭಕ್ತರಿಗೆ ಶರಣಾರ್ಥಿಗಳ್ರಿ ಅಣ್ಣವ್ರು. ಯಾರಿಗೆ ಪಂಚಾಕ್ಷರಿ ಹಿರೇಮಠ ಇವತ್ತಿನ ಉಪನ್ಯಾಸದ ಬಗ್ಗೆ ಯಾರಾದ್ರೂ ಮಾತನಾಡೋರಿದ್ದೆ ಅಂದ್ರೆ, ಏನಾದ್ರೂ ತಮ್ಮ ವಿಚಾರಗಳನ್ನ ವ್ಯಕ್ತ ಮಾಡೋರಿದ್ದೆ ಅಂದ್ರೆ ಹ್ಯಾಂಡ್ ರೈಸ್ ಮಾಡ್ರಿ ಅಂತ ಹೇಳ್ತಿರಂತ. ಬಹಳಷ್ಟು ಅದ್ಭುತವಾದಂತ ಅಪರೂಪದ ವಿಚಾರಗಳು, ಅಪರೂಪದ ಒಂದು ವಚನ ವಿಶ್ಲೇಷಣೆ. ಧನ್ಯವಾದಗಳು. ವಿಜಯ ಸಮಾಚಾರ. ಮಾತಾಡ್ರಿ ಧ್ವನಿ ಸ್ಪರ್ಶಿ ಇಲ್ರಿ, ದುರ್ಸಳವಾದ ಮಾತಾಡ್ರಿ.
ಭೇಟಿ ಸರ್ ಮಾತಾಡಿ ಸರಿ. ಅದು ಪೂಜೆ ಮಾಡ್ಕೊಳ್ಳೋದು ಅವ್ನ ಮನಸ್ಸು ಹೊರಗೆ ಹೋಗಿತ್ತಂದ್ರಲ್ಲ, ಆ ಸತಿ ಅಕ್ಕಿ ಹಂಗೆ ಗುರುತಿಡಿತು ಅಂತ ಪ್ರತಿಯೊಬ್ಬ ಯೋಗಿದನಲ್ಲ ಅಷ್ಟರ ತಿಳಿಯಂಗಿಲ್ಲ ಬಿಡ್ತಾರ ವಕೀಲರ ಅಲ್ಲ ಇರ್ಲಿ ಆಕೆ ಅದಕ್ಕೆ ಸಾಧನೆ ಹೆಂಗ್ ಮಾಡಿದ್ರು ಅಂತ ಅದಕ್ಕೆ ಮಾಡಿದಾರ ಸಾಧನೆ ಇಲ್ಲ ಇಲ್ಲಾಗಿದ್ರೆ ಸತಿ ಅದು ಸತಿಯ ಭಾವ ಸತಿ ಇರಂಗಿಲ್ಲ ಸತಿಯ ಭಾವ ಇದಕ್ಕೆ ಅದು ಭಾಳ ಇಂಪಾರ್ಟೆಂಟ್ ಹೌದಿಲ್ರಿ. ಅಲ್ಲ ಇರುವೆ, ಇದು ಕಥೆಯಾದರೂ ಸಹ ಹಿಂದೆ ಧರ್ಮವ್ಯಾಧನ ಕಥೆ ಬರುತ್ತಲ್ಲ, ಭಾವ ಬರ್ತದೆ. ಹೌದು, ಹೊರಗೆ ಬಂದು ನಿಂತಕ್ಕಾಗೆಲ್ಲ ಗೊತ್ತಾಗ್ತದೆ. ಅದೇ ತರ ಇದು ಒಂದು ಮಾನಸಿಕ ಭಾವನೆಗಳು ಇರ್ತವೆ, ಗೊತ್ತಾಗ್ತವೆ ಕೆಲವರಿಗೆ. ಹೌದು ಹೌದು ಹೌದು. ಆ ದೃಷ್ಟಾಂತದಲ್ಲಿ ಇರ್ತಕ್ಕಂಥ ಭಾವ, ಅದರ ಮರ್ಮ, ಅದು ನಾವೆಲ್ಲ ತಿಳ್ಕೊಂಡು ಧನ್ಯವಾದಗಳು. ಸಂವಾದದಲ್ಲಿ ಭಾಗಿಯಾಗಿ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಿರ್ತಕ್ಕಂಥ ದೇವೇಂದ್ರ ಕೆ ಪಾಟೀಲ್ ಅವರು ಮತ್ತು ವಿ ಅಣ್ಣವರು, ಈಗ ಶಿವಣ್ಣಣ್ಣ ಮಾತಾಡ್ರಿ. ಯಾಕ ಈಗ ಬರ್ತದನ್ನ ನೋಡ್ರಿ ವಿದ್ಯಾರ್ಥಿಗಳು ಅವರು ಎರಡನೇದ ಅಂದ್ರೆ ಅಣುಚಕ್ರ ಎರಡು ಎಸಳಗಳು ಎರಡಾವತ್ತಂದ್ರ ಎಸಳ ಅಂತಂದ್ರೆ ದಳಗಳು ಎರಡಿದ್ದಾವ. ಅವು ಯಾವುವು ಅಂತಂದ್ರ ಅಗ್ನಚಕ್ರ ಈ ಮೇಲುಂಪರಿಗೆ ದಳ. ಗೊತ್ತೇ ನಿಮ್ಗೆ? ಎರಡು ಎಸಳ ಕಮಲವನ್ನು ಎರಡು ಪಾದಕ್ಕೆ ಪೂಜಿಸಿ ಇದನ್ನು ಹೇಳ್ಯಾರ ಅಂತಂದ್ರೆ ನಿಯಮ ನಮ್ಮ ಬ್ರಹ್ಮರಂಧ್ರದಲ್ಲಿ ಇಲ್ಲಿ ನಮ್ದೇನು ಬ್ರಹ್ಮರಂಧ್ರ ಇರ್ತದಲ್ಲ, ಬ್ರಹ್ಮರಂಧ್ರದಲ್ಲಿ ಆ ಮೂಲ ಗುರುವಿನ ಪಾದಗಳನ್ನ ಇಲ್ಲೇ ಸ್ಮರಿಸಬೇಕಂತಲೇ ನಿಯಮ ಅದ. ಪಾದಸೇವೆಗಳನ್ನ ಇಟ್ಕೋಬೇಕು. ನಾವು ಅದು ಲಕ್ಷ ಇಡಬೇಕಾದ್ರ ಹಂಸ ಆಯ್ತದ ಓಂಕಾರ ಆಗ್ಬೇಕಂತ ಹೇಳ್ಯಾರ. ಅಂತ ಸಾಧನ ಮಾಡ್ತೀವಿ. ಇದೆಲ್ಲ ಪ್ರಾತಕ್ರಿಯೆ, ಇದು ಎದ್ದ ತಕ್ಷಣ ಮಾಡ್ಬೇಕಾಗ್ಯದ. ನಮ್ಮಲ್ಲಿ ಒಬ್ಬರು ಮಹಾತ್ಮರು ವಿಜಯನಗರ ಸಾಮ್ರಾಜ್ಯದ ಹಕ್ಕ ಬುಕ್ಕರು ಗುರುಗಳಿದ್ದರು, ವಿದ್ಯಾರಣ್ಯ ಸ್ವಾಮಿಗಳಂತೇಳಿ. ಅವರು ಬಹಳ ದೊಡ್ಡ ಗ್ರಂಥಗಳಿದಾರೆ. ಯಾವ್ದಪ್ಪ ಅಂತಂದ್ರೆ ಶ್ರೀ ವಿದ್ಯಾರ್ಣವ ತಂತ್ರಂ ಅಂತ. ಅದರೊಳಗ 3ನೇ ಶ್ವಾಸ ಆ ಗ್ರಂಥದ ಕೊನೆ ಭಾಗ. ಅವ್ರು ತಮ್ಮ ಗುರುಗಳು ಅವ್ರಿಗೆ ಏನ್ ಹೇಳ್ತಾರಪ್ಪ ಪ್ರಾತಕ್ರಿಯೆಗಳು ಅಂತೇಳಿ ಬರೀತಾರ. ಅವ್ರು ಏನ್ ಮಾಡ್ಬೇಕು ಎದ್ದ ತಕ್ಷಣ ಹೇಳ್ತಾರ. ಅವರು ಮೊದಲು ಗುರುವಿನ ಸ್ಮರಣೆ ಮಾಡಿ. ಈಗಿನ ಶಿವಯೋಗಿಗಳು ಕೂಡ ಇದನ್ನ ಹೇಳ್ತಾರ. ಉದಯ ಕಾಲ ಎಚ್ಚರಿಕೆಯಳು ವಿನೂತ ಗುರುಮೂರ್ತಿ. ಅನುದಿನದ ಉದಯ ಕಾಲ ಎಚ್ಚರಿಕೆಯಳು ವಿನೂತ ಗುರುಮೂರ್ತಿ. ಮೊದಲು ನೆನಪು ಮಾಡುವುದು ಯಾಕಂದ್ರ ಗುರುಗಳನ್ನೇ, ಪಾದಗಳನ್ನ ನಮ್ಮ ಬ್ರಹ್ಮರಂಧ್ರ ಸ್ತರದಲ್ಲಿ ಅವು ನೆಲೆ ನಿಂತಾವಂತ ಭಾವಿಸುವುದು. ಏನು ಎರಡು ಶ್ವಾಸ ಹೋಗೋದು ಬರ್ತದೆ ಅಂತಹ ಅನ್ನೋದು ಇಲ್ಲೇ ಅವ್ರ ಪಾದಕರ್ಮ. ಅದು ಓಂಕಾರ ತತ್ವವಾಗಿ ಇವರು ಪಾದಕರ್ಮಣ. ಅಗ್ನಚಕ್ರದಿಂದ ಓಮನ್ನ ಉತ್ಪನ್ನ ಮಾಡ್ತಕ್ಕಂಥದ್ದು. ಉಚ್ಚಾರ ಮಾಡಂಗಿಲ್ಲ, ಪ್ರಣವನ ತಾನ ಬರ್ತೈತೆ. ಎಲ್ಲ ತನ್ನಿಂದ ತಾನ ಬರ್ತಾವ. ನೀವ್ ಹೆಂಗೆ ಮುಂದೆ ಹೋಗ್ತೀವಿ ಹಂಗಂಗ ನಾವಿಲ್ಲೇ ಇಲ್ಲೇ ಇಷ್ಟೇ. ಶರಣಾರ್ಥಿಗಳ್ರಿ ನಾವು ಈಗ ಪಂಚಾಕ್ಷರಿ ಹಿರೇಮಠ ನಾವು
ಧನ್ಯವಾದಗಳು. ದೇವರಾಜನ ಸಂಗ್ಲ ಅಣ್ಣವ್ರು ಮಾತಾಡ್ರಿ. ಓಂ ಗುರು ಬಸವಲಿಂಗಾಯ ನಮಃ. ಗುರುಗಳ ಇದು ತಂದೆ ತಾಯಿಗಳೇ ಗುರುವಿನ ಸ್ಥಾನದಲ್ಲಿ ನಾವು ನೋಡ್ಬೋದಲ್ಲ, ಯಾಕೆ ಇಲ್ಲಂತಂದವ್ರೆ. ಆದ್ರ ತಂದೆ ತಾಯಿಗಳು ಅನಂತ ಜನ್ಮದಲ್ಲಿ ಬೇರೆ ಬೇರೆ ಇರ್ತಾರೆ. ಈ ಜನ್ಮಕ್ಕೆ ಇವರು ಅವ್ವ ಅಪ್ಪ ಅಷ್ಟೇ. ಈ ಶರೀರ ಬಿಟ್ಟ ನಂತರ ಮತ್ತು ಬೇರೆ ತಂದೆ ತಾಯಿಗಳು ಇರ್ತಾರ. ಹಂಗ ಎಷ್ಟು ಮಂದಿನ ದುಡಿತಾರ? ಲಕ್ಷಾಂತರ ಸಲ ಹುಟ್ಟಿರಿ, ಲಕ್ಷಾಂತರ ಸತ್ತೀರಿ, ಹೌದಿಲ್ರಿ? ಅಂತಾರಲ್ಲ, ಅದು ಕೂಡ ಹೌದು. ತಂದೆ ತಾಯಿ ಸೇವೆಯನ್ನ ಮಾಡಬೇಕು. ತಂದೆ ತಾಯಿ ಸೇವೆಯನ್ನು ಮಾಡ್ಬೇಕು. ಸೇವಾ ಮಾಡ್ಬೇಕಂದ್ರೆ ಅವ್ರಿದ್ದ ಚೆನ್ನಾಗಿ ನೋಡ್ಕೋಬೇಕು. ಈ ಶರೀರ ನಿರ್ಮಾಣ ಆಗ್ಬೇಕಾದ್ರೆ ಕಾರಣ ಪುರುಷರು ಅವ್ರಿದ್ದಾರೆ. ಅವ್ರ ತಪಸ್ಸು, ಅವ್ರ ಕರ್ವಾರ, ಅದಕ್ಕಾಗಿ ಈ ಶರೀರ ನಿರ್ಮಾಣ ಆಗಿ ಬಂದದ್ರಿ, ಹೌದಿಲ್ರಿ? ಈ ನಮ್ಮ ಪ್ರಾರಬ್ಧ ನಿರ್ಮಾಣ ಆಗ್ಬೇಕಂತಂದ್ರ ಇವರೇ ತಂದೆ ತಾಯಿಗಳಾಗಬೇಕು. ಇವ್ರ ಶರೀರ, ಇವ್ರ ಮಾಧ್ಯಮವಾಗಿ ಇದ ಮನೆತನದ ನಾನು ಬರಬೇಕು. ಇದೆಲ್ಲ ಪೂರ್ವ ನಿಶ್ಚಿತ ಇರ್ತದ್ರಿ. ಅವರ ಕರ್ಮಾನುಸಾರವಾಗಿ. ಅಂದ್ರೆ ಭಗವಂತನ ನಿರ್ಣಯದಿಂದ ನಡೀತದೆ. ನಮ್ಮದೇ ಇದೆ. ಭಗವಂತನ ನಿರ್ಣಯದಿಂದ ಇವ ಇಲ್ಲಿ ಬರ್ಬೇಕಂತ ಇರ್ತದೆ. ಇವ್ರ ತಂದೆ ತಾಯಿಗಳದಾರ ಬರಬಾರ. ಈಗ ನನ್ನ ಕರ್ತವ್ಯ ಏನದ್ರಿಪ್ಪ? ಅವ್ರ ಪರವಾಗಿ ಏನ್ ಮಾಡ್ಬೇಕು? ನಾನು ಅವ್ರ ಸೇವೆಯನ್ನ ಮಾಡ್ಬೇಕು. ನೀವು ಎಷ್ಟು ತಂದೆ ತಾಯಿಗಳ ಸೇವೆಯನ್ನು ಮಾಡ್ತೀವಿ ಅಷ್ಟು ನಿಮ್ಮ ಕರ್ಮ ಹಿಡಿತಾವ, ಅಷ್ಟು ನಿಮಗೆ ಗುರು ದರ್ಶನ ಆಗ್ತದ. ಭಗವತ್ ತತ್ವದ ಸಮೀಪ ಆಗ್ತೀರಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಆಚಾರ್ಯನಿಗೆ 3ನೇ ಸ್ಥಾನ ಕೊಟ್ಟರು. ಆದ್ರ ಇವ್ರಿಗೆ ಯಾಕೆ ಅಷ್ಟು ಮಹತ್ವ ಅಂತಂದ್ರ ಈ ಶರೀರಕ್ಕೆ ಕಾರಣೀಭೂತರದಾರ. ತಾಯಿ 9 ತಿಂಗಳ ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡು ನಮ್ಮನ್ನ ಜೋಪಾನ ಮಾಡಿ ನಂತರ ತನ್ನ ಮೊಲೆ ಹಾಲು ಕುಡಿಸಿ, ಉಣಿಸಿ, ತಿನಿಸಿ ಬೆಳೆಸ್ತಾಳ. ತಂದೆ ಎಲ್ಲಾ ಸಂರಕ್ಷಣೆ ನಾವು ಮಾಡ್ತಾನೆ, ಹೌದ್ರಿ? ಇದು ಉಪಕಾರ ಬಹಳ ದೊಡ್ಡದಿರ್ತದ್ರಿ. ಇದಕ್ಕಾಗಿ ಅವ್ರ ಸೇವಾ ಗುರು ಆಗಂಗಿಲ್ಲ. ಆಗಬಹುದು ಬಿ ಮತ್ತ ಇಲ್ಲ ಇಲ್ಲ ಅಂತ ತತ್ವಜ್ಞಾನಿ ಅಪ್ಪಿದ್ದ, ತತ್ವಜ್ಞಾನಿ ತಾಯಿ ಇದ್ರಂದ್ರೆ ಅವ್ರು ಗುರುಗಳು ಆಗ್ಯಾರ. ಇಲ್ಲ ಹೀಗಿಲ್ಲ. ತಂದೆನೂ ಗುರು ಆಗಿರ್ತಾರ. ಅವ್ರು ಆತ್ಮಜ್ಞಾನ ಬೇಕಲ್ಲ, ಸ್ವರೂಪದ ದರ್ಶನ ಬೇಕು. ಅವ್ರಿಗೆ ಸ್ವರೂಪದ ದರ್ಶನದಿಂದ ನಿಮ್ಗೇನ್ ಮಾಡಿಸ್ತಾರ? ಇಟ್ಟು ವಿಚಾರದ ಭಾರತ ದೇಶದಲ್ಲಿ ತಂದೆ ಮಗನಿಗೆ ಗುರು ಆಗ್ಯಾನ, ಮಗ ತಂದೆಗೆ ಗುರು ಆಗ್ಯಾನ. ನಮ್ಮ ಭಾರತ ದೇಶದ ಪರಂಪರೆ ಇದು. ತಂದೆ ಮಗನಿಗೆ ಗುರು ಆಗ್ಯಾನ, ಮಗ ತಂದೆಗೆ ಗುರು ಆಗ್ಯಾನ, ಮಗ ತಾಯಿಗೆ ಗುರು ಆಗ್ಯಾನ. ಎಲ್ಲರೂ ಒಂದರ ಹೆಸರುಗಳು ಯಾರ್ಯಾರು ಇರ್ತಾರೆ. ಆ ನಂತರ ಹೆಂಡತಿ ಗಂಡನಿಗೆ ಗುರು ಆಗ್ಯಾಳ, ಗಂಡ ಹೆಂಡತಿಗೆ ಗುರು ಇವು ಆಗ್ಯಾವ. ಇಲ್ಲೇನ ಇದನ್ನೆಲ್ಲ ಆತ್ಮಜ್ಞಾನ ಯಾರಿಗೆಲ್ಲ ನೋಡ್ರಿ, ಸ್ವಸ್ವರೂಪ ಸ್ಥಿತಿ ಯಾರಿಗೆ ಅವ್ರು ಗುರುಗಳಾಗ್ತಾರ. ಅದಕ್ಕೆ ತಪ್ಪಲ್ಲ. ತಂದೆನೇ ಗುರು ಆಗಬೇಕು, ಮಗ ಶಿಷ್ಯ ಆಗಿರ್ಬೇಕು, ಹಿಂಗೇನಿಲ್ಲ. ತಾಯಿ ದೇವಹೂತಿಗೆ ಮಗನೇ ಕಪಿಲ ಭಗವಂತನೇ ಗುರು ಆಗ್ಯಾರ. ಅವರೇ ಅವರಿಗೆ ಕೊಟ್ಟರು. ನಾವು ಸಾಂಖ್ಯ ಶಾಸ್ತ್ರವನ್ನೇನು ಓದ್ತೀವಲ್ಲ, ಪ್ರಾಚೀನ ಸಾಂಖ್ಯ ಇದನ್ನಲ್ಲ, ಹೊಸದಲ್ಲ. ಪ್ರಾಚೀನ ಸಾಂಖ್ಯದೊಳಗ ಭಗವಾನ್ ಕಪಿಲರು, ಅವ್ರಿಗೆ ನಾವು ಭಗವಾನ್ ಅಂತ ಕರೀತೀವಿ. ಭಗವಾನ್ ಕಪಿಲರು ತಮ್ಮ ತಾಯಿಯಾದಂತ ದೇವಹೂತಿಗೆ ಸಾಧ್ಯ ತತ್ವವನ್ನು ಹೇಳ್ಯಾರ. ಪ್ರಕೃತಿ ಪುರುಷರ ವಿವೇಕ ತಿಳಿಸ್ಕೊಟ್ಟವ್ರು ಯಾರು? ಮಗ, ಹೌದಿಲ್ರಿ? ಇದನ್ನೇ ಇವರೇ ಅಂತ ಐಕ್ಯನಿಲ್ಲ. ಅದು ಒಬ್ಬೊಬ್ಬರ ಅವರವರ ಇದ್ರಲ್ಲಿ ಬೇರೆ ಬೇರೆಯಾಗಿ ಅವರು ಗುರುವನ್ನ ಇಟ್ಕೋಬಹುದು ಅಂತ. ಈಗ ಒಬ್ಬರು ಕೆಲವು ತಂದೆ ತಾಯಿ ತೋರಿಸ್ಬೋದು, ಮತ್ತೆ ಹೀಗೆ ಅವರು ಮನೆ ದೇವ್ರ ಗುರು ನೋಡ್ರಿ. ಇದು ತಪ್ಪು ಕಲ್ಪನೆ. ಪುಸ್ತಕದ ಜ್ಞಾನ ಸಾಕ್ಷಾತ್ಕಾರ ಮಾಡಿ ಕೊಡುವ ಸಾಮರ್ಥ್ಯ ಅವಾಗ ಅಂತಾನ. ಸುಮ್ಮನ ಎಲ್ಲ ಇರಂಗಿದ್ದರು. ನಿಮ್ಮನ್ನ ಜನ್ಮ ಮರಣ ಚಕ್ರದಿಂದ ಬಿಡಿಸುವ ಸಾಮರ್ಥ್ಯ ಯಾರಿಗಿದೆ ಅವಾಗ ಗುರು. ಸುಮ್ಮನ ಗುರು
ಗುರು ಅಂತಂದ್ರೆ ಬರೀ ಅವ್ರಿಗೆ ನಮ್ಗ ಸಂಬಂಧ ಒಂದು ಜನ್ಮದಿರ ಯಾವ್ದೋ ಜನ್ಮಕ್ಕೆ ಹೋಗ್ರಿ ನಿಮ್ಮನ್ನು ಮುಕ್ತ ಮಾಡುವಂತ ಸಾಮರ್ಥ್ಯ ಯಾರಿಗಲ್ಲ ಅವ ಗುರು ಎಲ್ಲ ಸಾಮರ್ಥ್ಯವಾಗಿರ್ತಾರೆ. ಅದಕ್ಕ ಗುರುಗಳಿಗೆ ಸದ್ಗುರು ಸಮರ್ಥ ಅಂತಾನು ಕೂಡ ಕರೀತಾರೆ. ಸದ್ಗುರುಗಳು ಸಮರ್ಥರವರು ಹೌದಿಲ್ರಿ. ಅವರು ಶ್ರೋತ್ರಿಯರು ಹೌದು, ಶಿವಾನಿಷ್ಠರು ಹೌದು. ಬರೇ ಶ್ರೋತ್ರಿಯರಲ್ಲ, ಬ್ರಹ್ಮಾನಿಷ್ಠತ್ವನೇ ಇರ್ತದ ಅಂತವ್ರಿಗೆ ಗುರುಗಳಾಗ್ತಾರೆ. ಹಂಗ ತಂದೆನೂ ಇರ್ಬೋದು, ತಾಯಿನೂ ಇರ್ಬೋದು. ಮೊದಲತಾ ಅಂತ ತಾಯಿ ತನ್ನ ಮಕ್ಕಳಿಗೆ ಗುರುವಾದ್ರು. ಮೊದಲತಾ ತಾವೇ ಕೇಳಿರಲ್ಲ, ಮಕ್ಕಳಿಗೆ ಗುರು. ತಾಯಿಯೇ ಮೊದಲ ಗುರು ಆಗಿದ್ದು. ಬ್ರಹ್ಮಜ್ಞಾನ ಹೇಳಕ್ಕೆ ಅವಾಗಿ ಖರ್ಚಿಲ್ಲ. ಬ್ರಹ್ಮಜ್ಞಾನ ಮಕ್ಕಳಿಗೆ ಜೋಗಳ ಆಡ್ಬೇಕಾದ್ರೆ ಬ್ರಹ್ಮಜ್ಞಾನ ಹೇಳ್ತಾರೆ. ಅವ್ರು ಸಾಮಾನ್ಯದವರಲ್ಲ. ಅಕ್ಕ ತಮ್ಮನ ಗುರು ಆಗುತ್ತಲ್ಲ, ಬಸವಾದಿ ಶರಣ ತಮ್ಮ ಅಕ್ಕನಿಗೆ ಗುರು ಆಗುತ್ತಲ್ಲ. ಅರಿವು ಉಳ್ಳವ ಅಂತಂದ್ರೆ ಏನು? ಸ್ವಸ್ವರೂಪದ ಜ್ಞಾನ ಉಳ್ಳವ. ಬೇರೆ ಅರಿವು ಇಲ್ಲ. ಆ ಸ್ವರೂಪ ಸ್ಥಿತಿಯಲ್ಲಿ ನೆಲೆ ನಿಂತಂತವ, ಅಲ್ಲಿ ನೆಲೆ ನಿಲ್ಲತಾಂತ ಸಾಮರ್ಥ್ಯವಾನ ಉಳ್ಳಂತವ. ಅದು ಯಾರೇ ಬೇಕಾದವ್ರು ಇರಲಿ ಅವರು. ಮನುಷ್ಯ ಶಂಕರಾಚಾರ್ಯರು ಒಂದು ಕಾಶಿಗೆ ಹೋಗಿದ್ರಂತ, ಸುಮ್ಮನೆ ಅಂತ ಹೇಳ್ತೀನಿ. ಅವರು ಜಗತ್ತಿಗೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವನಾಪರಃ ಅಂತ ಗಟ್ಟಾಗ ಹೇಳ್ತಿದ್ರು ಅವರು ಶಂಕರಾಚಾರ್ಯರು. ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಜೀವನೇ ಬ್ರಹ್ಮಸ್ವರೂಪ ಅಂತ ಹೇಳಲ್ಲ. ಕಾಶಿ ಒಳಗ ಸ್ನಾನ ಮಾಡಿ ಹೊರಾಕತ್ತಿದ್ರಂತ. ಹೇಳೋದು ಬಾಯಿದ ಅಹಂ ಬ್ರಹ್ಮಾಸ್ಮಿ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ. ಆದ್ರ ಮುಂದೆ ಬರ್ಬೇಕಾರ ಸರಿ ಸರಿ ಅಂತಿರುತ್ತೆ, ಸೈಡ್ ಆಗಿ ಅಂತಿರುತ್ತಾರೆ. ವಿಶ್ವನಾಥಗನಿಸ್ತಂತ ಈ ಕಥೆ ಬರೀತಾರೆ ಅವ್ರ ಬಗ್ಗೆ, ಅವ್ರ ಜೀವನ ಚರಿತ್ರೆ ಇರುತ್ತೆ. ಶಂಕರ್ ದಿಗ್ವಿಜಯದಾಗ ಐತಿದ್ರು. ಅವರು ವಿಶ್ವನಾಥಗನಿಸ್ತಂತ ಇವ ಏನಪ್ಪ ಹೇಳೋದ್ರೆ ಬ್ರಹ್ಮಜ್ಞಾನ, ಹಿಂಗ್ಯಾಕದಾನ ಹೇಳೋದು ಬ್ರಹ್ಮಜ್ಞಾನ ಮತ್ ಸರಿ ಅಂತಾನಲ್ಲ ಅಂತೇಳಿ ಸಾಕ್ಷಾತ್ ವಿಶ್ವನಾಥನೇ ಒಂದು ಚಾಂಡಾಲ ವೇಷವನ್ನ ಧಾರಣ ಮಾಡಿ, ಚಾಂಡಾಲ ಅಂತಂದ್ರ ದಲಿತರ ವೇಷವನ್ನ ಧಾರಣ ಮಾಡಿ ಸ್ವತಃ ವಿಶ್ವನಾಥ ಬಂದ ಇವ್ರ ಮುಂದೆ ನಿಂತ. ಯಾರ ಮುಂದ? ಶಂಕರಾಚಾರ್ಯರು ಮುಂದೆ. ಶಂಕರಾಚಾರ್ಯರು ಅವನಿಗೂ ಸರಿ ಅಂತ. ಯಾರಿಗೆ? ವಿಶ್ವನಾಥನಿಗೆ. ಈ ಪರೀಕ್ಷಾ ಪಂಚಕ ಅಂತ ಬರ್ತದೆ, ಕನ್ನಡದ ಅನುವಾದ ಭಾಷೆ ಮಾಡಿ ಶಿವಪುತ್ರ ಸ್ವಾಮಿಗಳು. ನನ್ನದಾದರೂ ಅನ್ನಮಯವು, ನಿನ್ನದಾದರೂ ಹಾಗೆಯವು. ಅವ್ರು ಕೇಳಿದ ಪ್ರಶ್ನೆ ಶಂಕರ ಭಗವಂತ ಕೇಳ್ತಾರಂತ, ವಿಶ್ವನಾಥ ನಂದು ಅನ್ನಮಯ ಶರೀರ ಐತೆಪ್ಪ, ನಿಂದು ಅನ್ನಮಯ ಶರೀರನಲ್ಲ, ಸರಿ ಅಂತ ಯಾರಿರಕತಿ? ಹೌದಿಲ್ರಿ, ಇಬ್ಬರದು ಅನ್ನಮಯ ಶರೀರ. ಮತ್ತೆ ನೀ ನನಗ ಸರಿ ಅಂತಿ ಅಂತ ನಾ ಪೂರ್ಣ ವ್ಯಾಪಕದಿನಿ, ಎಲ್ಲಿ ಸರಿ ಹೇಳಂತಾರ, ಜಾಗನೇ ಇಲ್ಲ, ಪೂರ್ಣ ಬ್ರಹ್ಮನಿದ್ದೇನೆ ಅಂತ. ಅವಾಗ ಶಂಕರಾಚಾರ್ಯರು ಏನ್ ಗೊತ್ತಲ್ರಿ, ಚಾಂಡಾಲೋ ಅಷ್ಟು ದ್ವಿಜೋ ಅಷ್ಟು ನೀವು ಯಾರೇ ಇರ್ಲಿಪ್ಪ, ನಾನ್ ನಿಮ್ಮ ಶಿಷ್ಯ, ನೀನೇ ನನಗೆ ಗುರು ಅಂತಾರೆ. ಚಾಂಡಾಲನಿಗೆ ಒಬ್ಬ ದಲಿತನ ಪಾದ ಹಿಡಿತಾರ ಅಡ್ಡದಿದ್ದ ಸುಮ್ಮನೆ ಏನಾಗ್ತದೆ ಜ್ಞಾನ. ಹೌದ್ರಿ, ಸಿದ್ಧಾರೂಢರು ಕಾಶಿಯೊಳಗೆ ಹೋದಾಗ ಅವ್ರಿಗೆ ಅವ್ರಿಗೆ ಊಟಕ್ಕೆ ನೀಡ್ಲಿಲ್ಲ. ಕೊನೆಗೆ ಅವ್ರು ಎಲ್ಲಿರ್ತಾರ ಅಲ್ಲಿಗೆ ಬಂದು ಊಟ ಬರ್ತಂತ ಓದಿದ್ದೇನೆ ಅಪ್ಪರ ನಮ್ ಕಡೆ. ಅದು ನಿಜವೇ ಅನ್ಸುತ್ತೆ. ಹೌದು, ಸತ್ಯನ ಅದೇನ್ ಹೇಳಿರ್ತತಿ. ಸಿದ್ಧಾರೂಢರು ಅವತಾರ ಬಹಳ ದೊಡ್ಡದರಿ. ಹೌದು, ನಾವೆಲ್ಲ ನಮ್ಮ ಕಲ್ಪನೆ ಸಿದ್ಧಾರೂಢರನ್ನ ಏನಾರೇ ಮಾತಾಡ್ತೀವಿ. ಸಿದ್ಧಾರೂಢರ ಬಗ್ಗೆ ನಿಖರವಾಗಿ ಸರಿಯಾಗಿ ತಿಳ್ಕೊಂಡಂತ ಬಹಳ ಕಮ್ಮಿ. ಸಿದ್ಧಾರೂಢರು ಅತ್ಯಾಶ್ರಮಿ ಅಂತಂದ್ರೆ ಯಾವುದಕ್ಕೂ ಸಂಬಂಧ ಇಲ್ಲ. ಅವ್ರು ಗೃಹಸ್ಥರು ಅಲ್ಲ, ಬ್ರಹ್ಮಚಾರಿಗಳು ಅಲ್ಲ, ಅವ್ರು ವಾನಪ್ರಸ್ಥರೂ ಅಲ್ಲ, ಅವ್ರು ಸನ್ಯಾಸಿಗಳು ಅಲ್ಲ, ಪೂರ್ಣ ಬ್ರಹ್ಮ ಸ್ವರೂಪರು, ಮಹಾಶಿವಯೋಗಿಗಳು. ಚರಿತ್ರೆಗಳು ಬರದಾರೆ ಕಥೆ. ಅಲ್ಲಿ ಹೋದಾಗ ಅಲ್ಲೇ ಅನ್ನಪೂರ್ಣೇಶ್ವರಿ ದೇವಾಲಯ ಐತಲ್ಲ, ವಿಶ್ವನಾಥನ ಗುಡಿ ಹಿಂದ, ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಾಲಯದೊಳಗ ಅನ್ನ ಸಂತರ್ಪಣೆ ನಡೆದಿತ್ತಂತ. ಇವರು ಹೋಗಿ ಕೊಡ್ತಾರೆ. ಯಾರು? ಸಿದ್ಧಾರೂಢರು ಹೋಗಿ ಕೊಡ್ತಾರ.
ಅವ ಅಲ್ಲಿ ಬ್ರಾಹ್ಮಣರು ಏನಂತಾರಂತ ಏ ಶೂದ್ರ ಅಂತಾರಂತ ಶುದ್ಧ. ಯಾಕಂದ್ರೆ ಜನಿವಾರ ಹಾಕಿಲ್ಲ ಲಿಂಗನ ಏನು ಇಲ್ಲ, ಏನು ಇಲ್ಲ, ಕೈತಾವ್ ಬಿಟ್ರೆ ಏನು ಇಲ್ಲ ಅವ್ರಿಗೆ. ಅವಾಗ ಏ ಶೂದ್ರ ಇಲ್ಲ ಕುಂತಿ ಬ್ರಾಹ್ಮಣರು ಬಂತೇವೆ ಏನ್ ಕೂತಾರ ಏನ ಅಂತೇಳಿ ದಂಡಿ ಕೂತಿರ್ತಾರೆ. ಅವರಿಗೂ ಪಂಕ್ತಿ ಹಾಕ್ತಾರ್ರಿ. ಅವರು ಪ್ರಸಾದ ಮಾಡಿ ಎದ್ದು ಹೋಗ್ತಿರ್ತಾರೆ. ಎದ್ದು ಹೋಗೋ ಟೈಮ್ನಾಗ ಅಲ್ಲಿ ಮತ್ತೆ ಬ್ರಾಹ್ಮಣ ಅಂದಂತ ಏ ಶುದ್ರ ಒಂದು ಬಟ್ಟಿ ಅವರು ಇಲ್ಲಿ ಯಾರು ಅವ್ರದನ್ನ ನಮ್ಮ ಅಲ್ಲ ಅವರ್ತಾನ ನಿಮ್ಮಪ್ಪನ ತೆಗಿತ ಮುಗಿತಾರ್ರಿ ಅವರು. ಅವಾಗ ಸಿದ್ಧಾರ್ಥ ನಾ ಯಾರ ಸೇವೆಯನ್ನ ಯಾರ ಧ್ಯಾನವನ್ನ ನಮ್ಮಪ್ಪನ ಭಜನ ನಮ್ಮಪ್ಪನ ಧ್ಯಾನ ಅಂತ ಮಾಡ್ತಾನಲ್ಲ ಅವ್ನು ಖರೆ ಖರೆ ನಮ್ಮ ಅಪ್ಪ ಇದ್ರ ಬಂದು ಎಲ್ಲಿ ಸಿಗಿಲಿ ಅಂದ್ರ ಬಂದು ಎಲ್ಲಿ ಸಿಗಿತಾರಂತ ಅವ್ರು ಕೇಳೋದು ಯಾರು ನೀನು ನನ್ನ ಮಗ ಇಲ್ಲಿ ಎಲ್ಲಿ ಬಿಟ್ಟಾನಪ್ಪ ಅಂತ ಯಾರು ಬಂದ ಅಂದ್ರತಾನೆ. ಅವ ವಿಶ್ವನಾಥ ಎಲ್ಲಿ ತೆಗಿತಾನ ಅನ್ನಪೂರ್ಣೇಶ್ವರಿ ಬಂದ ಕರೀತಾರೆ. ಹೌದು ಅಲ್ಲಿ ತೋರಿಸ್ತಾರೆ. ಹೌದು ಓದಿದ್ರೆ ಧನ್ಯವಾದಗಳ್ರಿ. ಅತ್ಯಂತ ಅಪರೂಪದ ವಿಷಯಗಳ ಚರ್ಚೆ. ಧನ್ಯವಾದಗಳು ಇಬ್ಬರಿಗೂ. ಈಗ ವನಜಾಕ್ಷಕ್ ಅವರು ಮಂಗಲ ಗೀತೆಯನ್ನ ಸಾಧನ ಮಾಡ್ರಿ. ಆಮೇಲೆ ಮತ್ತೆ ಯಾರಾದ್ರೂ ಮಾತನಾಡೋದಿದ್ರೆ ಮಾತನಾಡಬಹುದು. ಈಗ ವನಜಾಕ್ಷಕ ಅವರಿಂದ ಶ್ರೀಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಪ್ರಿಯ ಶರಣಾರ್ಥಿಗಳು. ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ ಜಗವೆಲ್ಲವ ನೂರ ಮಾಡಿ ಹೂವೆಲ್ಲವ ಮನೆ ಮಾಡಿ ಹೊಗದೆಸೆಯಿಲ್ಲದ ತುಳುವು ನೋಡ ತುಳುವಿನ ದೇನವನರಿಯದ ಕಾರಣ ದೇವಲೋಕ ಮಾತ್ಯಲೋಕವೆಲ್ಲ ಭ್ರಮೆಗೊಂಡಿಲ್ಲ. ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ 84 ಲಕ್ಷ ಯೋನಿ ಮುಖ ಜೀವಿಗಳಿಗೆ 84 ಲಕ್ಷ ಆರಾಧನೆ ಒಂದೊಂದರ ಆರಾಧನೆಯ ಒಂದೊಂದರಿಯದೆ ಗೊಂದಣಗೊಂಡು ಲಯವಾದುದಲ್ಲ. ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ ಭಕುತಿಯು ಕುತಿಯ ನರಿಯ ಷೋಡಶೋಪಚಾರವರಿಯ ಭಾವ ಸಂಕಲ್ಪವನರಿಯ ನಾಮ ಸೀಮೆಗಳೆಲ್ಲವ ನೇಮಿಸಿ ಕಳೆದಂಗೆ ಆವಲೋಕ ಕಂಪಿತವಾಗಿದೆ. ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ ಕುಲವಳಿದು ಛಲವಳಿದು ಬಲು ಹಳಿದು ನಿಲ್ಲಲು ಸೂತ್ರದ ಗಣಿತದವ ಓದು ಅಲಸಿಯನಿಸಿ ನಿಫಲ ಸಿದ್ಧಿಯಲ್ಲಿ ಬಿಟ್ಟು ಭಾಗ್ಯಂಗನೆಯ ಮಧ್ಯಕ್ಕೆ ತಂದಂಗೆ. ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ ಮಧ್ಯಸ್ಥಾನದ ಲೋಕಕ್ಕೆ ಹೋಗಿ ಮರುವಾರ ಪಡಿ
ಮಂಗಳ ಶ್ರೀ ಗುಹೇಶ್ವರನ ಶರಣ ಸಿಂಗೈ ಕೆಂಗೆ ಸಿಂಗೈ ಕೆಂಗೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಎಲ್ಲರಿಗೂ ಶರಣ ಶರಣ ಎಲ್ಲರಿಗೂ ಎಲ್ಲರಿಗೂ ಶರಣಾರ್ಥಿಗಳು. ಬೆಳಗ್ಗೆ ಜಯವಾಗಲಿ. ಓಂ ಶಾಂತಿ. ಎಲ್ಲರಿಗೂ ಶರಣ ಸರ್ವರಿಗೂ ಶರಣು ಶರಣಾರ್ಥಿ. ಶರಣಾರ್ಥಿಗಳು. ಎಲ್ಲರಿಗೂ ಶರಣ ಶರಣಾರ್ಥಿ ಅಮ್ಮ. ಮತ್ತೆ ಸೀದಾಗ್ಲಾರ ಎಲ್ಲರಿಗೂ ಶರಣು ಶರಣಾರ್ಥಿ. ಹೋಗ್ಬೇಡ ಅದಿಗಾವ ಎಲ್ಲರಿಗೂ ಶರಣ ಶರಣಾರ್ಥಿ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಸತ್ಸಂಗಕ್ಕೆ ಜಯವಾಗಲಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಎಲ್ಲರಿಗೂ ಶರಣಾರ್ಥಿಗಳು. ರಾಮರಾಜ್ ಫೋನ್ ಹಾಕ್ತಾನ. ನಾ ಇದು ನೋಡ್ಬೇಕು.